ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಧರ್ಮದ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಪ್ರೀತಿಯ ಗುರುಗಳನ್ನು ಆರಾಧಿಸ್ತಾ ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಆಲೋಚನೆಗಳಿರುತ್ತೆ, ಸ್ಟ್ರೆಸ್ ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಬೆಳಗಿನ ಜಾವದ ಆ ತಂಪಿನ ವಾತಾವರಣದಲ್ಲಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಹಗುರ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಬೆಳೀತಾ ಇದ್ದಾರೆ ಅಂತಂದಮೇಲೆ ಕಾಲೆಳಿತಕ್ಕಂಥವ್ರು ಸಹಜವೇ. ಅದರಲ್ಲೂ ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ, ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಒಂದು ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಈ ಬಾರಿ ಡಿವೈನ್ ಸ್ಟಾರ್ ಬಹಳ ಅದ್ಭುತವಾಗಿರ್ತಕ್ಕಂಥ ಆಫರ್ನೊಂದಿಗೆ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರ್ತಕ್ಕಂಥದ್ದಿದೆ. ಇನ್ನೇನು ಕಾರ್ತಿಕ ಮಾಸ ಮುಗಿಯುವ ತನಕನೂ ಕೂಡ ಈ ಬಾರಿ ದ ಡಿವೈನ್ ಸ್ಟಾರ್ ಸ್ಟಾಲ್ ಮೈಸೂರಿನ ಅರಮನೆ ಮೈದಾನದಲ್ಲಿ ಹಾಕಿರ್ತಕ್ಕಂಥವ್ರು. ಮೈಸೂರಿನ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಆ ಒಂದು ಪ್ರದರ್ಶನ ಕೇಂದ್ರ ಎಂಬತಕ್ಕಂಥದ್ದೇನಿದೆ, ಎಕ್ಸಿಬಿಷನ್ ಗ್ರೌಂಡ್ ಎಂಬತಕ್ಕಂಥದ್ದೇನಿದೆ, ಅದೇ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದ ಡಿವೈನ್ ಸ್ಟಾರ್ ಸ್ಟಾಲನ್ನು ಹಾಕಿದ್ದಾರೆ. ಅತಿ ಕಡಿಮೆ ದರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಆಫರ್ ಜೊತೆಗೆ. ಹಾಗಾಗಿ ಮೈಸೂರಿನ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ಅವರೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಲಿ, ಅದರಿಂದ ಹೆಚ್ಚಿನಷ್ಟು ಒಳಿತು ಸಿದ್ಧಿಯಾಗಲಿ ಅಂತ ಹೇಳಿ ಈ ಒಂದು ಕೈಂಕರ್ಯ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶುದ್ಧ ನವಿಲುಗರಿಯಿಂದ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಒಂದು ತುಪ್ಪ ಅಂತಲೇ ಹೇಳಿರ್ಬೋದು. ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌ ಜೊತೆಗೆ 150 ರೂಪಾಯಿ ಒಂದು ಕಂಟೇನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇನ್ನು ಬಹಳ ವಿಶೇಷವಾಗಿ ಗುರೂಜಿರವರು ನಿನ್ನೆಯ ಕಾರ್ಯಕ್ರಮದಲ್ಲಿ ಒಂದು ತಂತ್ರಸಾರದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಕೊಡ್ತಾಯಿದ್ರು. ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆಯ ದಿನದಂದು ನಾವು ಮಾಡ್ಕೊಳ್ಬೋದಾಗಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರ. ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ಶತ್ರುಗಳಾಗಿರ್ಬೋದು, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿದೆಲ್ಲದರಿಂದನೂ ಕೂಡ ಸುರಕ್ಷಿತವಾಗಿರಬೇಕು ಅಂತಂದರೆ ತಾವು ಈ ತಂತ್ರಸಾರವನ್ನು ಕೂಡ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ,
ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಜಕ್ಕೂ ಹೇಳ್ತೀನಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಗುರುಜಿರವರು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾಗಿ ಸಾಮಗ್ರಿಯನ್ನು ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ತಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ದೂರಭಾರ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಎಲ್ಲ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದೇ, ಎಲ್ಲ ನಿಮಗೆ ಕೈಗೆ ಸಿಗ್ತಕ್ಕಂಥದ್ದೇ. ಹಾಗಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ನಾನೀಗ ತಿಳಿಸ್ತಾ ಇರ್ತಕ್ಕಂಥದ್ದನ್ನು ಈ ಕೂಡಲೇ ಫೋನನ್ನು ತೆಗೆದು ವಿಡಿಯೋ ರೆಕಾರ್ಡೋ ಇಲ್ಲ ಅಂತಂದರೆ ಆಡಿಯೋ ರೆಕಾರ್ಡೋ ಮಾಡ್ಕೊಂಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಈಗಾಗಲೇ ತಾವೆಲ್ಲರೂ ಕೂಡ ತಮ್ಮ ಫೋನನ್ನು ಕೈಗೆ ತೆಗೆದುಕೊಂಡಿದ್ದೀರಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದ್ದೀನಿ. 10 ಬೆಟ್ಟದ ನೆಲ್ಲಿಕಾಯಿ, 10 ಬೆಟ್ಟದ ನೆಲ್ಲಿಕಾಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಜೊತೆಗೆ ಮಾವಿನ ಸೊಪ್ಪನ್ನು ಸಿದ್ಧಪಡಿಸಿಟ್ಕೊಳ್ಬೇಕು, 3 ವಿಳೆದೆಲೆಯನ್ನು ಸಿದ್ಧಪಡಿಸಿಟ್ಕೊಳ್ಬೇಕು, ಸುಣ್ಣವನ್ನು ತೆಗೆದು ಸಿದ್ಧಪಡಿಸಿಟ್ಕೊಳ್ಬೇಕು. ಸುಣ್ಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಿರಿಯರು ವಿಳೆದೆಲೆ ಅಡಿಕೆಯನ್ನು ಹಾಕ್ಕೊಳ್ಬೇಕಾದ್ರೆ ಅಡಿಕೆಯನ್ನು ಹಾಕ್ಕೊಳ್ಬೇಕಾದ್ರೆ ಒಂಚೂರು ಸುಣ್ಣವನ್ನು ಅದಕ್ಕೆ ಬೆರೆಸ್ಕೊಂಡೇ ಹಾಕ್ಕೊಳ್ತಾರೆ. ಹಾಗಾಗಿ ಅಂತಹದ್ದೊಂದು ಸುಣ್ಣ, ಆ ಒಂದು ಸುಣ್ಣವನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಜೇನುತುಪ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಅದು ಸ್ವಲ್ಪ ಜೇನುತುಪ್ಪ ತೆಗೆದುಕೊಳ್ತಕ್ಕಂಥದ್ದು. ಮತ್ತು ತುಳಸಿ ಕಡ್ಡಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ತುಳಸಿ ಕಡ್ಡಿಗೆ ತಾವು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲ ತೀರ ಚಿಕ್ಕದಾಗಿರ್ತಕ್ಕಂಥದ್ದು ಅಲ್ಲ, ಒಂದು ಈ ಗಾತ್ರದಲ್ಲಿರ್ತಕ್ಕಂಥ ತುಳಸಿ ಕಡ್ಡಿ ಆದ್ರೂ ಕೂಡ ಸಾಕು, ಸಂತೋಷ. ಜೊತೆಗೆ 10 ಬತ್ತಿ ಬೇಕು, ತುಪ್ಪದ ಬತ್ತಿ. ಅದು ಏನಕ್ಕಪ್ಪ, ನೆಲ್ಲಿಕಾಯಿಯ ಮೇಲೆ ಅದೇ ತುಪ್ಪದ ಬತ್ತಿಯನ್ನು ಇಟ್ಟು ತಾವು ಆರತಿಯನ್ನು ಕೂಡ ಮಾಡತಕ್ಕಂಥದ್ದು ಇರುತ್ತೆ. ಹಾಗಾಗಿ 10 ತುಪ್ಪದ ಬತ್ತಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇಷ್ಟೆಲ್ಲ ಸಾಮಗ್ರಿಗಳನ್ನ ಸಿದ್ಧಪಡಿಸಿಟ್ಕೊಳ್ಳಿ. ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿರವರು ತಿಳಿಸ್ಕೊಡೋರಿದ್ದಾರೆ. ನಾಳೆ ಹುಣ್ಣಿಮೆ ಕಾರ್ಯಕ್ರಮ, ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಇರುತ್ತೆ. ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನೆರವೇರಿರ್ತಕ್ಕಂಥದ್ದಿದೆ. ಇನ್ನೇನು ಇದೇ ಬರ್ತಕ್ಕಂಥ 23/11/2024 ಶನಿವಾರ ಬೆಳಗ್ಗೆ 9 ಗಂಟೆಗೆ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಎಲ್ಲಪ್ಪ ಅಂತಂದರೆ ದಾವಣಗೆರೆಗೆ ಆಗಮಿಸ್ತಾ ಇರ್ತಕ್ಕಂಥವ್ರಿದ್ದಾರೆ. ಅಲ್ಲಿ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ರಾಜ್ಯ ಮಟ್ಟದ ಕನ್ನಡ ನುಡಿ ನಮನ ಹಾಗೂ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ಸಂಸ್ಥಾಪಕ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರದ ಸಮಾರಂಭ. ಈ ಕಾರ್ಯಕ್ರಮಕ್ಕೆ ಗುರುಜಿರವರ ದಿವ್ಯ ಉಪಸ್ಥಿತಿ ಇವೆ. ಜೊತೆಗೆ ಬಹಳ ಅದ್ಭುತವಾಗಿ ಗಣಹೋಮ, ಜೊತೆಗೆ ಧನ್ವಂತರಿ ಹೋಮ ಮತ್ತು ಮಹಾಮೃತ್ಯುಂಜಯ ಯಾಗವೂ ಕೂಡ ಏರ್ಪಡಿಸಲಾಗಿರ್ತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿ ಆಗಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ಮತ್ತು ನಾಳಿನ ತಂತ್ರಸಾರದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ನಾವೆಲ್ಲರೂ ಕೂಡ ಅತಿ ನಿರೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಂದರೆ ಅದುವೇ ಶನೇಶ್ಚರ ಮಹಾಯಾಗ. ಇದೇ ಬರ್ತಕ್ಕಂಥ 30ನೇ ತಾರೀಕು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಿಸಲ್ಪಡ್ತಾ ಇರತಕ್ಕಂಥದ್ದಿದೆ. ಆ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕ್ಷಣವೂ ಕೂಡ ಅಮೂಲ್ಯ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಒಂದು ಕ್ಷಣ ಕಳೆದೋದ್ರೂ ಕೂಡ ಆ ಕ್ಷಣದಲ್ಲಿ ಮತ್ತಷ್ಟು ಆಲೋಚನೆಯನ್ನು ಮಾಡಬಹುದಾಗಿತ್ತಲ್ವ ಎಂಬತಕ್ಕಂಥ ಒಂದು ರೀತಿ ಭಾಸವಾಗ್ತಾ ಇದೆ. ಯಾಕೆಂತಂದರೆ ಶನೇಶ್ಚರ ಮಹಾಯಾಗ, ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮನ ಅನುಗ್ರಹ ಎಲ್ರಿಗೂ ಕೂಡ ಬೇಕೇ ಬೇಕಲ್ವ. ಹಾಗಾಗಿ ಶನೇಶ್ಚರ ಮಹಾಯಾಗ ಇದೇ ಬರ್ತಕ್ಕಂಥ 30ನೇ ತಾರೀಕು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಇನ್ನು ಶನೇಶ್ಚರ ಮಹಾಯಾಗದ ಬಗ್ಗೆ ಯಾರಿಗೆಲ್ಲ ಮತ್ತಷ್ಟು ಮಾಹಿತಿ ಬೇಕು, ಸೇವೆಯನ್ನು ಸಲ್ಲಿಸದಿರ್ತಕ್ಕಂಥ ವಿಚಾರದಲ್ಲಾಗಲಿ, ಇಲ್ಲ ಅಂತಂದರೆ ಯಾಗ ನಡೀತಕ್ಕಂಥ ಸ್ಥಳದ ಬಗ್ಗೆ ಆಗಲಿ, ಇಲ್ಲ ಅಂತಂದರೆ ಯಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ಆಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಹೆಚ್ಚಿನಷ್ಟು ಮಾಹಿತಿಗಾಗಿ ತಾವೆಲ್ಲರೂ ಕೂಡ ಸಂಪರ್ಕಿಸಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ದೂರವಾಣಿ ಸಂಖ್ಯೆನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಜೋಪಾನವಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ಫೋಟೋ ತೆಗೆದಿಟ್ಕೊಳ್ಳಿ. ಟಿ ವಿ ಸ್ಕ್ರೀನ್ನ ಪರದೆಯಲ್ಲೂ ಕೂಡ ಬರ್ತಾ ಇರ್ತಕ್ಕಂಥದ್ದಿದೆ. ಒಂದು ಕ್ರಮ ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಲ್ಲಿ ಮತ್ತಷ್ಟು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಜೋಪಾನ ಈಗ ನಾನು ತಿಳಿಸ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. 9980520171 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ.
ಇಲ್ಲ ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡಿಬಿಟ್ರೆ ಅದಿನ್ನೂ ಉತ್ತಮ. ವಾಟ್ಸಪ್ನ ಮುಖಾಂತರ ಮೆಸೇಜನ್ನು ಮಾಡಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರು ರಾಘವೇಂದ್ರಾಯ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನಾಳೆ ಬೆಳಗ್ಗೆ ಎದ್ದರೆ ಹುಣ್ಣಿಮೆ ಕಾರ್ಯಕ್ರಮ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ನಡೆಸುವಂತಹ ತಂತ್ರಸಾರಿಕೆ ಶೀಘ್ರವಾದಂಥ ಫಲವಿದೆ. ಕಾರ್ತೀಕ ಹುಣ್ಣಿಮೆ, ಕಾರ್ತೀಕ ದೀಪೋತ್ಸವ, ನಾಳೆ ನೀವು ಹಚ್ಚುವಂಥ ದೀಪ, ಅದರಲ್ಲೂ ಕಾರ್ತೀಕ ಮಾಸದ ಹುಣ್ಣಿಮೆ ಎಂದು ಕಾರ್ತೀಕ ದೀಪೋತ್ಸವವನ್ನು ಯಾರೇ ಹಚ್ಚೋದು ಸಹಿತ 365 ಬತ್ತಿಗಳನ್ನು ಏಕಕಾಲದಲ್ಲಿ ಹಚ್ಚೋದ್ರಿಂದ ಒಂದು ವರ್ಷದಲ್ಲಿ ನಮ್ಮ ಕರ್ಮಫಲಗಳೇನಿದ್ರು ಎಲ್ಲವೂ ದೂರ ಆಗುತ್ತೆ ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತೆ. 365 ಬತ್ತಿಗಳನ್ನು, ಅದಕ್ಕೆ ಆಜ್ಯ ತುಪ್ಪವನ್ನು ಹಾಕಿ ನಾಳೆ ಬತ್ತಿಯನ್ನು ಅಂಟಿಸಿ ಭಗವಂತನ ಒಂದೇ ದೇವರ ಪ್ರಾರ್ಥನೆ ನಡೆಸಬೇಕು. ನಾಳೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ಅಭಿಷೇಕ, ಅಲಂಕಾರ ನೋಡಲಿಕ್ಕೆ 2 ಕಣ್ಗಳ ಸಾಲಲ್ಲ. ಅಷ್ಟು ಅದ್ಭುತವಾದಂಥದ್ದು. ಎಲ್ಲೇ ಶಿವಾಲಯ ಇದ್ದರೂ ಅಲ್ಲಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತೆ. ಕಾರ್ತೀಕ ಹುಣ್ಣಿಮೆ ಲಕ್ಷ ದೀಪೋತ್ಸವಗಳಂತೂ ಸಾಕಷ್ಟು ಕಡೆ ನಡೆಯುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಸಹಿತ ನಾಳೆ ವಿಜೃಂಭಣೆಯಾದಂಥ ಪೂಜಾನುಷ್ಠಾನ ಇದೆ. ಹಾಗೆ ಎಲ್ಲೆಲ್ಲಿ ಶಿವಾಲಯಗಳಿದೆಯೋ, ಶಿವಾಲಯ ಮಾತ್ರ ಅಲ್ಲ, ಶಿವಕೇಶವರಿಗೆ ನಾಳೆ ವಿಶೇಷವಾದಂಥ ದಿನ ಅಂತ ಶಾಸ್ತ್ರದಲ್ಲಿದೆ. ಹಾಗಾಗಿ ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂತಹ ದಿನ, ದಾಮೋದರನ್ನು ಆರಾಧನೆ ಮಾಡ್ತಕ್ಕಂಥ ದಿನ, ಕೇಶವ ನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ಹಾಗಾಗಿ ನಾಳಿನ ವಿಶೇಷವಾಗಿರ್ತಕ್ಕಂಥ ಹುಣ್ಣಿಮೆ ಎಂದು ಮಾಡುವಂತಹ ತಂತ್ರಸಾರ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಏನು ಎಂಬತಕ್ಕಂಥದ್ದನ್ನು ಈಗಾಗಲೇ ಸವಿಸ್ತಾರವಾಗಿ ತಿಳಿಸಿದ್ದೀವಿ. ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥದ್ದು ನಿನ್ನೆ ತುಳಸಿ ಪೂಜೆಗೆ ನಿಮ್ಮ ಮನೆಗಳಲ್ಲಿ ತಂದಿಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನೇ ಒಂದಷ್ಟು ಉಪಯೋಗಿಸ್ಕೊಂಡ್ರೆ ಸಾಕು, ನಾಳಿನ ಅದ್ಭುತವಾದಂಥ ತಂತ್ರಸಾರವನ್ನು ತಾವು ಮಾಡಬಹುದು. ಆದರೆ ತಂತ್ರಸಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ದುಡುಕಿ ಆತರ ಪಡಬಾರದು. ಮಾಡುವ ಕ್ರಮವನ್ನು ಕರೆಕ್ಟಾಗಿ ನೀವು ಅರ್ಥೈಸ್ಕೊಂಡು ಮಾಡಬೇಕು. ಯಾವುದಾದ ಮೇಲೆ ಏನು ಮಾಡಬೇಕು, ಯಾವ ಕ್ರಮ ಮಾಡಬೇಕು, ಯಾವುದ್ರ ಮೇಲೆ ಏನು ಬೀಜಾಕ್ಷರಿ ಬರೀಬೇಕು, ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂತಹ ಮುಖ್ಯ ಪದಾರ್ಥ ಏನು? ಈ ಬೆಟ್ಟದ ನೆಲ್ಲಿಕಾಯಿ. ಕನಕದಾರ ಸ್ತೋತ್ರದಲ್ಲಿ ಜಗದ್ಗುರುಳಾದಂತಹ ಶಂಕರರು ಬಂಗಾರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ನೆಲ್ಲಿಯನ್ನು ಬಂಗಾರದ ನೆಲ್ಲಿಯನ್ನಾಗಿ ಮಾಡಿದ್ದಾರೆ. ಅಂದರೆ ನೆಲ್ಲಿಕಾಯಿ ಬಂಗಾರದ ನೆಲ್ಲಿಕಾಯಿ ಆಗಿರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಕನಕದಾರ ಸ್ತೋತ್ರದಲ್ಲಿ ಅಂತಹ ಅದ್ಭುತವಾದಂಥ ಅಂಶಗಳಿದೆ. ಹಾಗಾಗಿ ಈ ತಂತ್ರಸಾರದಲ್ಲಿ ಪ್ರಧಾನ ಪಾತ್ರವನ್ನು ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಮುಖಾಂತರವೇ ನಡೆಯುತ್ತೆ. ಇನ್ನಿದಾದ ನಂತರ ವಿಳೆದೆಲೆ ಬೇಕು ಅಂತ ಹೇಳಿದ್ದೆ. ವಿಳೆದೆಲೆ ಚೆನ್ನಾಗಿರ್ತಕ್ಕಂಥದ್ದು, ಮುಕ್ಕಾಗಿ ಅಥವಾ ಅಲ್ಲಿ ಒಂದು ಹೋಲ್ ಬಿದ್ದಿರ್ದಿರ ಚೆನ್ನಾಗಿರ್ತಕ್ಕಂತಹ ಎಲೆಯನ್ನೇ ತೆಗೆದುಕೊಂಡ್ರೆ ಬಹಳ ಉತ್ತಮ. ನೋಡಿ, ವಿಳೆದೆಲೆ ಈ ಪ್ರಕಾರ ಇರಬೇಕು. ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ, ಆ ವಿಳೆದೆಲೆಯಲ್ಲಿ ಎಲ್ಲೂ ಹರಿದಿರಬಾರ್ದು, ಮುಕ್ಕಾಗಿರಬಾರ್ದು. ನೀವು ಬೆಳಕಿಗಿಟ್ಟರು ಅದರಿಂದ ಒಂದು ಸಣ್ಣ ಕಿರಣ ಸಹಿತ ಹೊರ ಬರಬಾರ್ದು. ಅಂತಹ ಎಲೆಯನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು. ಅದಾದ ನಂತರ ಮಾವಿನ ಸೊಪ್ಪು. ಮಾವಿನ ಸೊಪ್ಪು ನಿಮ್ಮ ಎಲ್ಲರಿಗೂ ಗೊತ್ತೇ ಇದೆ, ನಾನು ಇವೆಲ್ಲ ತೋರಿಸ್ಬೇಕಾದ್ದಿಲ್ಲ, ಆದರೂ ಒಮ್ಮೆ ತೋರಿಸ್ತೇನೆ. ಯಾಕೆಂದರೆ ನಮ್ಮಲ್ಲಿ ಮಾವಿನ ಸೊಪ್ಪು ಅಂದರೆ ಇನ್ನೇನೋ ತಂದಿಟ್ಕೊಳ್ಳುವಂಥವ್ರು ಇದ್ದಾರೆ ಇವತ್ತಿಗೂ. ಹಾಗಾಗಿ ಈ ಮಾವಿನ ಸೊಪ್ಪು, ವಿಳೆದೆಲೆ, ಸುಣ್ಣ, ತುಪ್ಪದ ಬತ್ತಿ, ತುಳಸಿಯ ಕಡ್ಡಿ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡದ ಒಂದಿಷ್ಟು ಕಡ್ಡಿ, ಅದು ನೆನ್ನೆ ಪೂಜೆ ಮಾಡಿ ತುಳಸಿ ಕಟ್ಟೆಯಲ್ಲಿ ಇಟ್ಟಿದ್ದೀರಲ್ಲ, ಅದರದ್ದೇ ಒಂದಿಷ್ಟುದ ಕಡ್ಡಿ ತಂದುಕೊಂಡ್ರೆ ಸಾಕು. 1 ಇಂಚಷ್ಟು ಕಡ್ಡಿ ಇದ್ದರೆ ಸಾಕು. ಇನ್ನು ಇದಕ್ಕೆ ನೈವೇದ್ಯಕ್ಕೆ ಜೇನುತುಪ್ಪ ಬೇಕು ಮತ್ತು ಸುಣ್ಣ ಬೇಕು. ಎಲೆ ಅಡಿಕೆ ಹಾಕುವಂಥ ಸುಣ್ಣ ಇದೆ, ಪ್ರತ್ಯೇಕವಾಗಿ ತರೋಂಥದ್ದೇನಿಲ್ಲ. ಮನೆಯಲ್ಲಿ ಒಂದು ಸಣ್ಣದಾಗಿ ಒಂದು ಸ್ವಲ್ಪ ಸುಣ್ಣ ಇದ್ದರೆ ಸಾಕು, ಅದು ಕೆಲಸ ಮಾಡುತ್ತೆ. ಇದು ತಂತ್ರಸಾರ.
ಈ ತಂತ್ರಸಾರದಲ್ಲಿ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ, ಆರ್ಥಿಕ ಪರಿಸ್ಥಿತಿಯ ಇಕ್ಕಟ್ಟಿಗೆ, ಕುಟುಂಬದಲ್ಲಿ ಒಂದು ಐಕ್ಯತೆ ಕಾಪಾಡಿಕೊಳ್ಳಿಕ್ಕೆ, ವಿದ್ಯಾರ್ಥಿಗಳ ಬದುಕಿಗೆ ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಳಿಕ್ಕೆ, ಕುಟುಂಬದಲ್ಲಿ ಬರ್ತಕ್ಕಂತಹ ಕಲಹಗಳನ್ನು ದೂರ ಮಾಡಿಕೊಳ್ಳಿಕ್ಕೆ. ಹಾಗಾಗಿ ಈ ಹುಣ್ಣಿಮೆಯೆಂದು, ಅದರಲ್ಲೂ ಕಾರ್ತಿಕ ಮಾಸದ ಹುಣ್ಣಿಮೆ, ಈ ಕಾರ್ತಿಕ ಹುಣ್ಣಿಮೆಯೆಂದು ತಯಾರು ಮಾಡುವಂಥ ತಂತ್ರಸಾರಕ್ಕೆ ಇಂತಹ ಅದ್ಭುತವಾದ ಫಲ ಇರುತ್ತೆ. ಈ ತಂತ್ರಸಾರಗಳನ್ನು ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಕಾಲ, ಪರ್ವಕಾಲಗಳಲ್ಲೇ ಮಾಡ್ತಾರೆ. ಆದರೆ ನಾಳೆ ಕಾರ್ತಿಕ ಹುಣ್ಣಿಮೆ ಆದ್ದರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಒಂದು ದೀಪ, ಆ ದೀಪದ ಮುಂಭಾಗದಲ್ಲಿ ಮಾಡುವಂಥ ತಂತ್ರಸಾರ, ಇದು ದೇವರ ಸಾನ್ನಿಧ್ಯ ಆಗಿರ್ಬೋದು, ನಿಮ್ಮ ಮನೆ ಹಾಲ್ ಸೆಂಟ್ರಲ್ ಆಗಿರ್ಬೋದು, ಅಲ್ಲಿ ಮಾಡೋದು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ತಪ್ಪದೇರ, ನಾಳಿನ ನೇರ ಪ್ರಸಾರದಲ್ಲಿ ನಾನು ತಿಳಿಸುವಂತಹ, ಮಾಡಿ ತೋರಿಸುವಂತಹ ತಂತ್ರವನ್ನು ನನ್ನೊಂದಿಗೆ ಜೊತೆಯಲ್ಲಿ ಕೂತು ತಾವೂ ಮಾಡ್ಬೋದು. ಯಾಕೆಂದರೆ ಸಮಯ ಇದೆ, ನಿಧಾನಕ್ಕೆ, ಎಲ್ಲೂ ಅಚಾತುರ್ಯಗಳಿಲ್ದಿರ, ಯಾವುದೂ ನಿಮಗೆ ಗಮನಕ್ಕೆ ಸರಿಯಾಗಿ ಬರದಿರ ಇರತಕ್ಕಂಥ ರೀತಿಯಲ್ಲ, ಎಲ್ಲವೂ ನಿಮ್ಮ ಗಮನಕ್ಕೆ ಬರುವಂಥ ರೀತಿಯಲ್ಲೇ ನಿಧಾನಕ್ಕೆ, ಮಂದಗತಿಯಲ್ಲೇ ಸಾಗಿಸ್ತೀವಿ. ಹಾಗಾಗಿ ಬೇಕಾದ ಪದಾರ್ಥ ಏನು ಅಂತಲೂ ಮುಂಚಿತವಾಗಿ ಹೇಳಿದ್ದೀವಿ. ನೀವು ಸಿದ್ಧಿ ಮಾಡಿಟ್ಕೊಳ್ಳಿ. ನಾಳೆ ನಮ್ಮೊಂದಿಗೆ ನೀವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಜೊತೆಗೆ ನಾಳಿನ ತಂತ್ರಸಾರದ ಬಗ್ಗೆ ಗುರುಜಿಯವರು ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 14/11/2024 ಗುರುವಾರ ತ್ರಯೋದಶಿ, ಉಪರ ಚತುರ್ದಶಿ. ಇವತ್ತು ಅಶ್ವಿನಿ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಗುರುವಾರ ಬಂದಿರತಕ್ಕಂಥ ಈ ಶುಭ ದಿನ. ಇವತ್ತು ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಎಲ್ಲ ಕಾರ್ಯಕ್ರಮಗಳು ಇದೆ. ಇವತ್ತು ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳಿಸ್ತಿದ್ದೀರಿ, ಇವತ್ತು ಯಾರೆಲ್ಲ ಮದುವೆ ಮತ್ತು ಮುಂಜಿ, ನಾಮಕರಣ, ಗೃಹಪ್ರವೇಶ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಗುರುವಿನ ಅನುಗ್ರಹ ಸಿಗಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಯಾವುದೇ ಒಂದು ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯಕ್ರಮಗಳು ಆಗಬೇಕಾದ್ರೆ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಹಾಗಾಗಿ ಗುರುವಾರ, ಇವತ್ತಿನ ತಿಥಿವಾರ, ನಕ್ಷತ್ರವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಇನ್ನು ಅಗೋ ಈಗೋ ಅಂದರೆ ಆಗಮಿಸ್ತಾ ಇದೆ. ಇದೇ ನವೆಂಬರ್ 30ನೇ ತಾರೀಕು. ನವೆಂಬರ್ 30 ಶನೈಶ್ಚರ ಮಹಾಯಾಗ. ಈಗಾಗಲೇ ಶನೈಶ್ಚರ ಮಹಾಯಾಗದ ಬಗ್ಗೆ ಸಾಕಷ್ಟು ಪೂರ್ವಭಾವಿಯಾಗಿ ಎಲ್ಲ ವಿಚಾರಗಳು ತಿಳಿಸಿದ್ದೀವಿ. ಶನೈಶ್ಚರ ಮಹಾಯಾಗವನ್ನು ಈ ಹಿಂದೆ ಎಲ್ಲಿ ಯಾಗವನ್ನು ನಡೆಸಿದ್ವು, ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ, ಇಂದು ಲಕ್ಷ್ಮೀಬೋರ ಸ್ವಾಮಿಯ ಸಾನ್ನಿಧ್ಯ, ಅದೇ ಸಾನ್ನಿಧ್ಯದಲ್ಲಿ ಶನೈಶ್ಚರ ಮಹಾಯಾಗವನ್ನು ನಡೆಸ್ತಾ ಇದ್ದೀವಿ. ಈ ಮಹಾಯಜ್ಞಕ್ಕೆ ತಮ್ಮೆಲ್ಲರಿಗೂ ಸಹಿತ, ಕರ್ನಾಟಕದ ಜನತೆಗೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಎಲ್ಲರೂ ಬಂದು ಎಲ್ಲರೂ ಭಾಗವಹಿಸಿ. ಹಾಗೆ ಭಗವಂತನ ವಿಶೇಷವಾದಂಥ ಕೃಪಾಕಟಾಕ್ಷಕ್ಕೆ ಪಾತ್ರರಾಗತಕ್ಕಂಥದ್ದು. ಪ್ರಾರಂಭದಲ್ಲಿ ಶನಿಶಂಗನಾಪುರ ಆಯಿತು. ಅದಾದ ನಂತರ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ, ಅಲ್ಲೂ ಭಗವಂತನ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಆತನ ಕೃಪಾಶೀರ್ವಾದವನ್ನು ಪಡಿಬೇಕು ಎಂಬತಕ್ಕಂಥ ಚಿಂತನೆ. ನಮ್ಮಲ್ಲಿ ಶನೈಶ್ಚರನ 2 ಪ್ರಸಿದ್ಧಿ ಕ್ಷೇತ್ರಗಳು. ಆ 2 ಕ್ಷೇತ್ರಗಳು ಸಹಿತ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ. ಯಾರು ಶನಿಯಲ್ಲಿ ನರಳುತ್ತಾ ಇದ್ದಾರೋ, ಶನಿಯ ದಶಾಭುಕ್ತಿಗಳಲ್ಲಿ ತೊಂದರೆ ಅನುಭವಿಸ್ತಿದ್ದಾರೋ, ಆತನ 7.5 ವರ್ಷ ಕಾಲ ಇರ್ತಕ್ಕಂಥ ಆ ದೋಷಗಳಿಗೆ ಮುಪ್ಪಾಗಿ ಸಮಸ್ಯೆ ಕಂಡು ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗದಿರ ನೋವು ಪಡ್ತಿರ್ತಕ್ಕಂಥವ್ರಿಗೆ ಪರಿಹಾರವನ್ನು ಕಲ್ಪಿಸ್ಕೊಳ್ತಕ್ಕಂಥ, ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕ್ಷೇತ್ರ ಒಂದು ಶನಿಶಂಗನಾಪುರ, 2ನೇದು ತಿರುನೆಲ್ಲಾರು. ಈ 2 ಕ್ಷೇತ್ರಗಳನ್ನು ದರ್ಶನಕ್ಕೆ ಹೋಗಿ ಬಂದು ಅಲ್ಲಿಂದ ಪ್ರಸಾದವನ್ನು ತಂದು ಇಲ್ಲಿ ಇದೇ ಬರ್ತಕ್ಕಂತಹ ನವೆಂಬರ್ 30ನೇ ತಾರೀಕು ಮಹಾಯಜ್ಞವನ್ನು ನಡೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಶನಿಶಂಗನಾಪುರ ದರ್ಶನ ಆಯಿತು. ಇನ್ನು ವಿಶೇಷವಾಗಿರ್ತಕ್ಕಂಥ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೋಗಿ ಬರೋದಿದೆ, ಅದನ್ನು ಸದ್ಯದಲ್ಲೇ ಮಾಡ್ತೀವಿ. ಆದರೆ ಈ ಮಧ್ಯದಲ್ಲಿ ಪ್ರತಿನಿತ್ಯ ನಾನು ತಿಳಿಸ್ತಾ ಇದ್ದೀನಿ, ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಯಾಗದ ಪೂರ್ವಭಾವಿಯಾಗಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಧ್ಯಾಕಾಲ, ಅಥವಾ ಸಾಧ್ಯವಾದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಪ್ಪದಿರ ಪಶ್ಚಿಮಾಭಿಮುಖವಾಗಿ ಕೂತು
ನಿಮ್ಮ ಮನೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು, ಉದ್ಯೋಗ ಮಾಡುವ ಕ್ಷೇತ್ರ ಆದರೆ ಅಲ್ಲೂ ಸಹಿತ ಪಶ್ಚಿಮಕ್ಕೆ ತಿರುಗಿಕೊಂಡು, ಅಥವಾ ಪಶ್ಚಿಮಾಭಿಮುಖವಾಗಿ ಆಗದಿದ್ದರೂ ಈ ಮಂತ್ರಾನುಷ್ಠಾನವನ್ನು ಮಾತ್ರ ಕ್ರಮಬದ್ಧವಾಗಿ ಜಪಿಸಿ. ಶನೇಶ್ಚರ ಮಹಾಮಂತ್ರವನ್ನು ಜಪಿಸಿ 108 ಬಾರಿ ಬೆಳಗ್ಗೆ, 108 ಬಾರಿ ಮಧ್ಯಾಹ್ನ, 108 ಬಾರಿ ಸಂಜೆ, ಹೀಗೆ 9 ದಿನಗಳ ಅನುಷ್ಠಾನ ಆದ ನಂತರ 10ನೇ ದಿನಕ್ಕೆ ಈ ಮಹಾಯಜ್ಞಕ್ಕೆ ತಾವು ಬರ್ತಕ್ಕಂಥದ್ದು. ಅಕಸ್ಮಾತ್ ನಾವು ಆ ಯಜ್ಞಕ್ಕೆ ಬರಲಿಕ್ಕೆ ಆಗಿಲ್ಲ ಅಂದರೂ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ನಮಗೆ ಕಳಿಸ್ಕೊಡಿ. ಜೊತೆಗೆ ಸಾಧ್ಯವಾದಷ್ಟು ಬರಲಿಕ್ಕೇ ಪ್ರಯತ್ನ ಪಡಿ. ಯಾವ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಬಹುದು, ಯಾವೆಲ್ಲ ಕಾರ್ಯಕ್ರಮವನ್ನು ನಿರ್ಲಕ್ಷ್ಯತರ ಮಾಡ್ಬೋದು. ಆದರೆ ಶನೈಶ್ಚರ ಮಹಾಯಾಗದಲ್ಲಿ ನಿಮ್ಮ ಪ್ರೆಜೆನ್ಸಿ ಇದೆಯಲ್ಲ, ತಾವು ಸ್ವತಃ ಬಂದು ಆ ನಡೀತಕ್ಕಂಥ ಯಜ್ಞವನ್ನು ಕಣ್ತುಂಬಿಸ್ಕೊಂಡು ಅಲ್ಲಿ ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿ ಹೇಳುವಂಥ ಮಂತ್ರಗಳನ್ನು ನಿಮ್ಮ ಕಿವಿ ಆಲಿಸೋದ್ರಿಂದ ಅದರ ಫಲಾಫಲಗಳನ್ನು ನಾನು ನಿಮಗೆ ಹೇಳಬೇಕಾದ್ದಿಲ್ಲ. ಅದರ ಪೂರ್ವಭಾವಿಯಾಗಿ ಎಲ್ಲಾದರೂ ಇಂಥ ಯಜ್ಞಗಳಿಗೆ ಪಾಲ್ಗೊಂಡಿದ್ದರೆ ಅದರ ಫಲ ನಿಮಗೆ ಗೊತ್ತಾಗುತ್ತೆ. ಇನ್ನು ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾಗಲಿ, ಪೂರ್ಣಾಹುತಿಯ ಸಾಮಗ್ರಿಗಳಾಗಿರಲಿ, ಒಂದು ರೇಷ್ಮೆ ವಸ್ತ್ರವೋ ಅಥವಾ ಒಣಕೊಬ್ಬರಿನೋ, ತುಪ್ಪನೋ, ಅದಕ್ಕೆ ಬೇಕಾದಂಥ ಎಳ್ಳು, ಹೀಗೆ ಅಥವಾ ಏನಾದರೂ ನೈವೇದ್ಯಕ್ಕೆ ಬೇಕಾಗಿರೋ ಪದಾರ್ಥ, ಅಷ್ಟು ಜನ ಭಕ್ತರು ಬರುವಾಗ ಅನ್ನದಾಸೋಹ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ಅಥವಾ ಒಂದಷ್ಟು ತರಕಾರಿಗಳು ನಿಮ್ಮ ಶಕ್ತಿ ಅನುಸಾರ, ಅಥವಾ ಒಂದಷ್ಟು ಶಾಮಿಯಾನಕ್ಕೋ, ಒಂದು ಲೈಟಿಂಗೋ, ಅಥವಾ ಒಂದಷ್ಟು ಸೌಂಡ್ ಸಿಸ್ಟಮ್ಗೋ, ಯಾವುದೋ ಒಂದು ವಿಚಾರದಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ, ನಾವು ಕೈ ಜೋಡಿಸ್ತೀವಿ ಇಂತಹ ಧರ್ಮ ಕಾರ್ಯಕ್ಕೆ ಅನ್ನೋರಿಗೆ ನಾವು ಮುಕ್ತವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ಬನ್ನಿ. ಇದಲ್ಲದಿರ ಈ ಮಹಾಯಜ್ಞದ ಬಗ್ಗೆ ಇನ್ನಷ್ಟು ಇದರ ಒಂದು ತಿದ್ದುಪಡಿ ಮಾಡಿ ಅದನ್ನು ಹೀಗೆ ಮಾಡೋಣ, ಅಥವಾ ಇದು ಮಾಡೋದ್ರಿಂದ ಇನ್ನಷ್ಟು ಅನುಕೂಲ ಆಗ್ಬೋದು, ಭಕ್ತರಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನೋಂತಹ ಸಲಹೆಗಳಿದ್ದರೆ, ಅಥವಾ ಆ ಯಾಗದಲ್ಲಿ ನಿಮ್ಮದೇ ಆದಂಥ ಸಲಹೆಗಳನ್ನು ನಮಗೆ ಒದಗಿಸೋದಾದರೆ ನಾವು ಅದಕ್ಕೂ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ. ನೇರವಾಗಿ ಮಹರ್ಷಿ ಮಂದಿರದಲ್ಲೇ ನಾನು ಸಿಗ್ತೇನೆ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇರ್ತೇನೆ. ಇದೇ ಶನಿವಾರ ಭಾನುವಾರ 2 ದಿವಸ ಆಶ್ರಮದಲ್ಲಿದ್ದೇನೆ. ಬಂದು ನನ್ನೊಂದಿಗೆ ಕೂತು ನೀವು ಈ ವಿಚಾರವಾಗಿ ನನ್ನ ಹತ್ರ ಚರ್ಚೆ ಮಾಡಬಹುದು. ಹಾಗೆ ಈ ಸೇವೆಗಳನ್ನು ಏನಾದರೂ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ನೇರವಾಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಯಜ್ಞದಲ್ಲಿ ನಾವು ಪಾಲ್ಗೊಂಡು ಇಂಥದ್ದೊಂದು ಸೇವೆ ನಾನು ಮಾಡ್ತೀನಿ, ನನಗೆ ಅವಕಾಶ ಬೇಕು ಅಂದರೆ ಮುಕ್ತವಾಗಿ ನಿಮಗೆ ಅವಕಾಶ ಇದೆ. ಮಾಡಿರುವ ಪದಾರ್ಥನ 10 ಜನ ಭಕ್ತರಿಗೆ ಬಡಿಸುವಂಥ ವಾಲಂಟಿಯರ್ಸ್ ಬರಬೇಕಾಗಿದೆ. ಅವರು ಸಹಿತ ಬನ್ನಿ. ಎಲ್ಲರಿಗೂ ಸ್ವಾಗತಿಸ್ತಕ್ಕಂಥದ್ದು. ನಿಮ್ಮ ಕೈಲಿ ಏನೂ ಕೊಡಲಿಕ್ಕಾಗಿಲ್ಲ, ನಾನು ಅಶಕ್ತನು, ನಾನು ಶಕ್ತಿ ಇಲ್ಲ, ನಾನು ದೇವರ ಸೇವೆ ಮಾಡಲಿಕ್ಕೆ ಬರ್ತೀನಿ ಅಂದರೆ ತುಂಬ ಸಂತೋಷ. ನಿಮಗೂ ಸಹಿತ ನಾವು ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ. ಆ ಸ್ಥಳವನ್ನು ಸ್ವಲ್ಪ ಶುದ್ಧಿಗೊಳಿಸಿ ಒಂದಷ್ಟು ರಂಗೋಲಿ ಹಾಕಿ ಆ ಯಾಗ ಮಾಡುವಂಥ ಸಾನ್ನಿಧ್ಯದಲ್ಲಿ ಅಲ್ಲೇ ಕೂತು ಯಾಗವನ್ನು ಪರಿಪೂರ್ಣವಾಗಿ ನೋಡಿ ಆ ಯಾಗದ ಅನುಕೂಲವನ್ನು, ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇಲ್ಲಿ ಯಾರನ್ನೂ ಕಡೆ ಕಾಣಿಸ್ತಕ್ಕಂಥದ್ದಲ್ಲ. ಇಷ್ಟಕ್ಕೆ ಮುಂಚೆ ತಾವು ಒಂದು ಕಾರ್ಯಕ್ರಮದ ನೋಡಿದ್ರಿ, ಆನಂದ್ ಗುರುಜಿ ಅವರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ ಅಂತ. ಆನಂದ್ ಗುರುಜಿ ಬ್ರಾಹ್ಮಣ ಆದರೂ ಆನಂದ್ ಗುರುಜಿಗೆ ಯಾವ ಜಾತಿಯೂ ಇಲ್ಲ. ನಾನು ಹೇಳೋದು ಇಷ್ಟೇ, ಮನುಷ್ಯನಾಗಿ ಕಾಣಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂಥ ಸಮಸ್ಯೆಗಳು, ಕಷ್ಟಗಳು ಬೇಗ ದೂರ ಆಗಬೇಕು. ಅದಕ್ಕಾಗಿ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ಸಾಕಷ್ಟು ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು, ಯಾತ್ರೆಗಳನ್ನು, ದೇವತಾ ದರ್ಶನವನ್ನು, ದೇವರ ಸಾನ್ನಿಧ್ಯಗಳನ್ನು, ಜೊತೆಗೆ ಯಜ್ಞ ಯಾಗಾದಿಗಳನ್ನು, ಧರ್ಮ ಕಾರ್ಯಗಳನ್ನು, ಧರ್ಮದ ಒಂದು ಜಾಗೃತಿಯನ್ನು, ಎಲ್ಲಕ್ಕೂ ಮುಖ್ಯವಾಗಿ ಗೋಮಾತೆಯನ್ನು, ಗೋಸೇವೆಯನ್ನು ನಿತ್ಯ ನಿರಂತರ ನಡೆಸ್ತಾ ಇದೆ. ಬನ್ನಿ, ಭಾಗವಹಿಸಿ, ಶನೈಶ್ಚರನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಮಹತ್ತರವಾಗಿದೆ. ಆದರೆ ಮೇಷರಾಶಿಯವರು ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಒಳಿತನ್ನು, ಒಳ್ಳೆಯದರ ಬಗ್ಗೆ, ಒಳ್ಳೆ ಆಲೋಚನೆ ಮಾಡೋದ್ರ ಬಗ್ಗೆ ತಾವು ಏನು ಚಿಂತಿಸ್ತೀರೋ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ದಿನವೂ ಇವತ್ತು. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯಲ್ಲಿ ತಾವು ಸಿಲುಕೊಳ್ತೀರಿ. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ನಿಷ್ಠೂರಕ್ಕೊಳಗಾಗಬೇಡಿ. ಯಾರನ್ನೂ ನೀವು ನಿಂದಿಸಬೇಡಿ. ನಿಮ್ಮನ್ನು ನಿಂದಿಸುವಂಥವ್ರ ಮಧ್ಯೆ ನೀವು ಇರಲೂಬೇಡಿ. ಆದಷ್ಟು ಬುದ್ಧಿವಂತರಾಗಿದ್ದು ಇವತ್ತಿನ ಕಾಲವನ್ನು ಕಳಿಬೇಕು. ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಬೆಳಿಗ್ಗೆ ಎದ್ದರೆ ಕಾರ್ತಿಕ ಹುಣ್ಣಿಮೆ. ನಾಳೆ ತಪ್ಪದಿರ ತಲೆಗೆ ಸ್ನಾನ ಮಾಡಿಕೊಂಡು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯದಲ್ಲಿ ತಪ್ಪದಿರ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ನಾಳೆ ನಾನು ತಿಳಿಸುವಂಥ ತಂತ್ರಸಾರವನ್ನು ತಾವು ಸಿದ್ಧ ಮಾಡಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿ ವೃಷಭಲಗ್ನ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮುಂದಾದರೂ ಒಂದಲ್ಲ ಒಂದು ಕಡೆ ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ನಿಮ್ಮ ಪಯಣ ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಮಾಡುವ ಕೆಲಸವನ್ನು ಅರ್ಥೈಸಿಕೊಂಡು ಮಾಡಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4 ಗಂಟೆ 20 ನಿಮಿಷ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅರಿವಿಲ್ಲದಿರ ಮನೆ ಬಾಗಿಲಿಗೆ ಬಂದು ಕೂತ್ಕೊಂಡಿರುತ್ತೆ. ಆದರೆ ಇದೇ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ಇದೆ ನಿಜ. ಹಾಗಂತ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ತುಂಬ ಅರ್ಥಪೂರ್ಣವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ. ಗುರುವಾರ ಶುಭ ದಿನ. ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಸ್ವಲ್ಪ ಆಲೋಚನೆ ಮಾಡೋದು ಬಹಳ ಒಳ್ಳೆಯದು. ನಿಮ್ಮ ಸ್ವಂತ ಮನೆ ಇರಲಿ, ಅಥವಾ ತಗೊಳ್ಳುವ ಜಾಗ ಇರಲಿ, ಅಥವಾ ಇರ್ತಕ್ಕಂಥ ಸ್ಥಳಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಿರಲಿ, ಎಲ್ಲದರಿಂದಲೂ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ನಿರ್ಣಯ ತೆಗೆದುಕೊಂಡರೂ ಇವತ್ತು ಬಹಳ ಅನುಕೂಲ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬ ಗಮನ ಕೊಡ್ತೀರಿ, ಕಷ್ಟಪಟ್ಟು ಓದ್ತೀರಿ, ಅದರಿಂದ ಲಾಭವನ್ನು ಗಳಿಸ್ತೀರಿ. ಇವತ್ತು ಏನೇ ಮಾಡಬೇಕಾದ್ರೂ ಮನಸ್ಸು ಏನು ಹೇಳುತ್ತೋ ನಿಮ್ಮ ಒಳಮನಸ್ಸು ಹೇಳುವಂಥ ರೀತಿಯಲ್ಲೇ ತಾವು ಹೆಜ್ಜೆ ಹಾಕಿದ್ರೆ ಖಂಡಿತ ಒಳಿತು. ಆದರೆ ಒಳಮನಸ್ಸು 2 ತರಹ ಇರುತ್ತೆ. ಒಳ್ಳೆಯದಕ್ಕೂ ಸಪೋರ್ಟ್ ಮಾಡುತ್ತೆ, ಕೆಟ್ಟದ್ದನ್ನು ಮಾಡುವಂತೆ. ಆದರೆ ಕೆಟ್ಟದ್ದನ್ನು ಮಾಡಬೇಕಾದಾಗ ಯೋಚನೆ ಮಾಡಿ, ಒಳ್ಳೆಯದು ಮಾಡುವಾಗ ಅದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನಿಮ್ಮ ಕೈಯಿಂದ ಒಂದಷ್ಟು ಉದ್ದಿನಬೇಳೆ, ಒಂದಷ್ಟು ಅಕ್ಕಿ, ಒಂದು ಸ್ವಲ್ಪ ಬೆಲ್ಲ, ಅಕ್ಕಿ, ಉದ್ದು, ಬೆಲ್ಲ, ಈ 3 ಪದಾರ್ಥವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಬಂದು ಒದಗುವಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ. ಸಣ್ಣ ಪುಟ್ಟ ವಿಚಾರದಲ್ಲೂ ಸಹಿತ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು, ಏನೋ ಒಂದು ತರಹ ಮೂಡಿಲ್ದಿರ ಇರ್ತಕ್ಕಂಥದ್ದು, ಅಥವಾ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿ ಕಾಯಕವನ್ನು ಎಲ್ಲೋ ಒಂದು ಕಡೆ ಕೈ ಬಿಡುತ್ತೇನೋ, ಅಥವಾ ನಮ್ಮಿಂದ ದೂರ ಆಗುತ್ತೇನೋ, ಅಥವಾ ನಮಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತೇನೋ, ಹೀಗೆ ಒಂದಲ್ಲ ಒಂಥರ ವಿಚಿತ್ರ ಸನ್ನಿವೇಶಗಳು ಎದುರಾಗ್ತಾ ಹೋಗುತ್ತೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಈ ಕೆಲಸವನ್ನು ಮಾಡಬೇಕು. ಹಾಗೆ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ತಪ್ಪದೀರ ಕರ್ಕಾಟಕ ರಾಶಿಯವರು ಗಕಾರ ಗಣಪತಿಯನ್ನು, ಸಿದ್ಧಿ ಗಣಪತಿಯನ್ನು, ಅಥವಾ ಉದ್ದಂಡ ಗಣಪತಿಯನ್ನು, ಮಹಾಗಣಪತಿಯನ್ನು ದರ್ಶನ ಮಾಡಿ ಗಣಪತಿಯ ಹೆಸರು ಹೇಳಿ 11 ಬಾರಿ ಗಣಪತಿಯ ಹೆಸರು ಹೇಳಿ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟರೆ ಅದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಅಮ್ಮ? ತಮ್ಮ ವಾಯ್ಸ್ ಸಂಪೂರ್ಣವಾಗಿ ಬ್ರೇಕ್ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ತೀರಾ ಅಮ್ಮ? ಗಂಟಲ್ ಕಟ್ಕೊಂಡ್ಬಿಟ್ಟಿದೆ. ಹೌದಾ? ಇರ್ಲಿ ತಾಯಿ, ಕ್ಷಮೆ ಇರ್ಲಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಸವಿತಾ ಅಂತೇಳಿ, ಮೈಸೂರಿಂದ. ಸಂತೋಷ ತಾಯಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ಗುರುಗಳೇ, ನನ್ನ ಮಗನ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ಹಾಂ ಹಾಂ, ಹೇಳಮ್ಮ. ನನ್ನ ಮಗನ ಆರೋಗ್ಯವೇ ಸರಿಗಿರಲ್ಲ ಗುರುಗಳೇ. ಅಂದ್ರೆ ಅವನು ಕಾಲೇಜ್ಗೆ MCA ಮಾಡಕ್ಕೆ ಹೋಗ್ತಾ ಇದ್ದಾನೆ. ಹ್ಞೂ ಹ್ಞೂ ಆದ್ರೆ ಕಾಲೇಜ್ಗೆ ಹೋದ್ರೆ ನಿಮಗೆ ಅಲ್ಲಿ ಕೂತ್ಕೊಳ್ಳೋಕೆ ಮನ್ಸಾಗಲ್ವಂತೆ. ಅವನು ಅಲ್ಲಿಂದ ಎಲ್ಲಾರು ದೂರ ಹೊಟ್ಟೋಗ್ಬಿಡ್ಬೇಕು, ಎಲ್ಲಾರನ್ನೂ ಬಿಟ್ಟು ಬೆಳೆಯಕ್ಕೆ ಮನ್ಸಾಗಲ್ಲ ಅನ್ಕೊಂಡು ಮನೆಗೆ ವಾಪಸ್ಸೇ ಬಂದ್ಬಿಟ್ಟಿರ್ತಾನೆ ಗುರುಗಳೇ. ಆತನ ನಕ್ಷತ್ರ ಯಾವುದಮ್ಮ? ಒಂದು ಮಿಥುನ, ನಾವೊಂದು ಸಿಂಹ ರಾಶಿ ಮಕ ನಕ್ಷತ್ರ. ನನ್ ಮಗ ಜೊತೆಲಿದ್ದಾನೆ, ಕೊಡ್ತೀನಿ ಗುರುಗಳೇ. ಕೊಡಿಮ್ಮ, ಕೊಡಿ ತಾಯಿ. ಹಲೋ 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 ಹಲೋ, ಮಾತಾಡಪ್ಪ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಏನು ಓದ್ತಾ ಇದ್ದೀರಿ? MCA. ಇಲ್ಲಿ ಮೈಸೂರಲ್ಲೇ ಓದ್ತಾ ಇದ್ದೀರಾ? ಹಾಂ, ಮೈಸೂರಲ್ಲೇ ಓದ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ಆದರೆ ಈಗ ಇರ್ತಕ್ಕಂಥ ನಿಮ್ಮ ತಾಯಿಯವರು ಹೇಳೋ ಪ್ರಕಾರ ನಿಮ್ಮ ಮನಸ್ಸಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಗ್ರಹಗತಿಗಳು ಬಹಳ ಕರೆಕ್ಟಾಗಿದೆ. ಗ್ರಹಗತಿಗಳಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಮಾತ್ರ ಮನಸ್ಸು ಅಷ್ಟೊಂದು ಚಂಚಲತೆ ಆಗುವಂತಹದ್ದು. ನೀವು ಮನಸ್ಸನ್ನು ದೃಢ ಸಂಕಲ್ಪ ಮಾಡಿ ನೀವು ಸ್ವಲ್ಪ ಶ್ರಮಪಟ್ಟರೆ ತಾವು ಏನು ಓದ್ತಾ ಇದ್ದೀರಿ, ಏನೋ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀರಿ, ಅದ್ರ ಬಗ್ಗೆ ತುಂಬ ನೀವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ಈ ಕಳೆದ 3 ತಿಂಗಳಿಂದ ನಿಮ್ಮ ಸ್ನೇಹದಲ್ಲಿ ಬಿರುಕಾಗಿರ್ತಕ್ಕಂಥದ್ದು. ಈ 3 ತಿಂಗಳ ಹಿಂದೆ ನೀವು ತುಂಬ ಆತ್ಮೀಯರು ಅಂತ ನೀವು ನಂಬಿರ್ತಿರಲ್ಲ, ಸ್ನೇಹಿತರಿರ್ತಾರಲ್ಲ, ನಿಮ್ಮ ಮತ್ತು ಅವರ ಮಧ್ಯದಲ್ಲಾದಂಥ ಸಣ್ಣ ಪುಟ್ಟ ಮಾತುಗಳು ಇದು ನಿಮಗೆ ಆ ತರಹ ಮನಸ್ಸಿಗೆ ಒಂಥರ ವಿರುದ್ಧವಾಗಿ ನಡ್ಕೊಳ್ತಾ ಇದೆ. ಮನಸ್ಸು ಒಪ್ಪದಿರ ಇರತಕ್ಕಂಥ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀವೇನೋ ಅನ್ನೋ ತರಹ ನಿಮ್ಮ ಭಾಸವಾಗ್ತಾ ಇರ್ಬೋದು. ಅಷ್ಟು ಬಿಟ್ಟರೆ ವಿದ್ಯೆಗಾಗಲಿ ಜ್ಞಾನಕ್ಕಾಗಲಿ ನಿಮ್ಮಲ್ಲಿರುವಂತಹ ಜ್ಞಾನಕ್ಕೆ ನೀವು ಓದ್ತಾ ಇರತಕ್ಕಂಥ ಓದಿಗೆ ಯಾವುದೇ ಅಡಚಣೆಗಳಿಲ್ಲ. ನೀವೊಂದು ಕೆಲಸ ಮಾಡಿ, ನಿಮ್ಮ ಮನೆ ಸಮೀಪ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ವೃಕ್ಷ, ಅಶ್ವತ್ಥ ಮರಕ್ಕೆ ಹೋಗಿ ಬೆಳಿಗ್ಗೆ ಒಂದು 11 ನಮಸ್ಕಾರ ಮಾಡಿ ಅಶ್ವತ್ಥ ವೃಕ್ಷದ ಹತ್ರ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಅಕ್ಕಿ ಎರಡೂ ತೊಗೊಂಡೋಗಿ ಅಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ಕಾಲೇಜ್ ಕಡೆ ಹೋಗಿ. ಇದನ್ನು ಒಂದು 11 ದಿವಸ ನೀವು ಮಾಡಿ. 11 ದಿವಸ ನೀವು ಮಾಡೋದ್ರೊಳಗಾಗಿ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗುತ್ತೆ. ನಿಮ್ಮ ಮನಸ್ಸು ಶಾಂತಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿಯಾದಂಕ ಇರ್ಬೋದು. ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಇಲ್ಲದಂಥ ರೀತಿ ಇರ್ಬೋದು. ಅಧಿಕವಾದಂಥ ಚಂಚಲತೆಗೆ ಪಾತ್ರರಾಗ್ಬೋದು. ಏನೇ ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನೇ ನಡಿಬೇಕಾಗುತ್ತೆ. ಆದರೆ ಇಲ್ಲಿ ಕೋಪ ಎಂಬತಕ್ಕಂಥದ್ದು ಮೂಗಿನ ತುದಿಯಲ್ಲಿದ್ದಾಗ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದು ಯಾವುದರ ಬಗ್ಗೆ ಸರಿಯಾದ ತೀರ್ಮಾನ ತಗೊಳ್ಳೋಕೆ ಆಗದಂಥ ರೀತಿಯಲ್ಲಿ ತಾವಿರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಚಿಂತನೆಯನ್ನು ಸರಿಯಾದ ಕ್ರಮವನ್ನು ಗಮನಿಸಿ ನೋಡಿದ್ರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಆರಾಧನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡಿದ್ದಾದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇದರ ಮಧ್ಯದಲ್ಲಿ ಗುರುವಾರ ಆದ್ದರಿಂದ ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ, ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅಥವಾ ನಿಮ್ಮ ಧರ್ಮದ ಗುರುಗಳು ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರೋದು ಮತ್ತಷ್ಟು ಅನುಕೂಲ. ಗುರು ಪ್ರಾರ್ಥನೆಯಿಂದ ಇವತ್ತು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಸಿಂಹರಾಶಿಯವರು. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ, 11ರಿಂದ 4ರ ಮಧ್ಯದಲ್ಲಿ ತಾವು ಏನು ಕೆಲಸ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವೇ, ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ತೊಂದರೆ ತಾಪತ್ರೆ ಇದೆ. ಆದರೆ ಯಾವುದಕ್ಕೂ ಅಂಜಬಾರ್ದು, ಧೈರ್ಯವಾಗಿರಬೇಕು. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದ ಎಲ್ಲ ಕೆಲಸಗಳು ಸಾಧನೆಯೇ, ಆದರೆ ಸಾಧನೆಯ ಹಾದಿ ಕ್ರಮವಾಗಿರಬೇಕು. ನಿಮ್ಮ ಮನಸ್ಸು ಬಹಳ ತಿಳಿಯಾಗಿಟ್ಕೊಳ್ಬೇಕು. ರೌದ್ರ ಆಗೋದು ಸಮಂಜಸ ಅಲ್ಲ, ಕೋಪ ಮಾಡ್ಕೊಳ್ಳೋದು ಸಮಂಜಸ ಅಲ್ಲ. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಇರಬಹುದು, ಆದರೆ ಇವತ್ತು ಆರ್ಥಿಕ ಸಂಕಷ್ಟವಿದ್ದರೂ ಅಧಿಕವಾದಂತಹ ಒಂದಲ್ಲ ಒಂಥರ ಲಾಭದಲ್ಲಿ ಇರ್ತಕ್ಕಂಥ ದಿನವೇ ಇದೆ. ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡ್ಕೊಳ್ತೀರಿ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯಾಪಾರ, ವ್ಯವಹಾರ ಜೊತೆಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ, ಹೊಸದಾಗಿ ನಡೆಯುವಂತಹ ಹೊಸದಾಗಿ ಮಾಡುವಂಥ ಕೆಲಸಗಳಲ್ಲಿ ಅಧಿಕವಾದಂಥ ಲಾಭ, ಇದೆಲ್ಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗ್ತಿರೋ, ಯಾವ ವೃತ್ತಿಯನ್ನು ತಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅದೆಲ್ಲದರಲ್ಲೂ ಅಧಿಕವಾದಂಥ ಲಾಭವನ್ನು ಸಂಪಾದನೆ ಮಾಡ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಹೊರಡಬೇಕು ಎಂಬತಕ್ಕಂಥ ಆಲೋಚನೆ ಇಡ್ತೀರಿ. ಯಾರು ನನ್ನವರು ತನ್ನವರು, ಯಾರೊಂದಿಗೆ ಹೇಗೆ ಮಾತಾಡಬೇಕು, ಯಾವ ಕಾಯಕವನ್ನು ಹೇಗೆ ಮಾಡಿದರೆ ಸರಿ ಬರುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ನಿಲುವು ಬೇಕಾಗುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ತುಂಬ ಅರ್ಥಪೂರ್ಣವಾದ ಬದುಕನ್ನೇ ಕಾಣಬೇಕಾಗತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು 2 ಅಚ್ಚು ಬೆಲ್ಲ ತೆಗೆದುಕೊಂಡು ಆ ಬೆಲ್ಲದ ಅಚ್ಚಿನ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಹನುಮನ್ನಾಗಲಿ, ಗುರುಗಳನ್ನಾಗಲಿ ಅಥವಾ ನಿಮ್ಮ ಮನೆ ದೇವರನ್ನಾಗಲಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಇರಲಿ, ಎಲ್ಲ ಕೆಲಸಗಳಲ್ಲೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಒಂದಷ್ಟು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಲಾಭವನ್ನು ಗಳಿಸೋದ್ರಿಂದ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಆಗುತ್ತೆ. ಆದರೆ ಏನೇ ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಒಂದೇ ಮನಸ್ಸಿನಿಂದ ಧೈರ್ಯವಾಗಿ ಮುಂದೆ ನಡೆಯಿರಿ. ಅಧಿಕವಾದಂಥ ಲಾಭವನ್ನೇ ತಂದುಕೊಳ್ತೀರಿ. ಜೊತೆಗೆ ಹೆಚ್ಚಿನ ಸ್ಥಾನಮಾನವನ್ನು, ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು, ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು, ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ರೀ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ರೀ ಗುರುಜಿ. ನಮಸ್ತೆ. ನಾವು ಹುಬ್ಳಿಯಿಂದ ಮಾತಾಡಕತ್ತೀವಿ. ಹುಬ್ಳಿಯಿಂದ. ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ರೀ. ಆಯ್ತು, ಗುರುಜಿ ಅವ್ರ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ನಮಸ್ತೆ ರೀ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ ಮಗಳದ ಮದ್ವಿನ ಸಟ್ ಆಗವಲ್ರಿ ಗುರುಜಿ. ನೋಡ್ತಾರ, ಬಂದ್ ಹೋಗ್ತಾರ, ಆಮ್ಯಾಗ ಅವ್ರಿಗೆ ಮನಸ್ಸಿಗೆ ಬಂದ್ರ ನಮಗ್ ಬರೋದಿಲ್ಲ, ನಮಗ್ ಬಂದ್ರ ಅವ್ರಿಗೆ ಬರೋದಿಲ್ಲ, ಹಿಂಗ ಆಕತೈತ್ರಿ. ಮಗಳ ನಕ್ಷತ್ರ ಗೊತ್ತಾ ಯಾವುದು ಅಂತ? ಮಗಳಿದ್ದಾಳ ಹತ್ತದಲ್ಲಿ? ಇದಾಳ್ರಿ, ಕೊಡ್ಲಿರಿ? ಕೊಡಮ್ಮ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಏನು ಓದಿದ್ಯಮ್ಮ? ನಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗೈತ್ರಿ ಗುರುಜಿ. ಮನೇಲಿ ಇರ್ತೀಯಾ, ಜಾಬ್ ಮಾಡ್ತಾ ಇದೆಯಾ? ನಾನು ಜಾಬ್ ಏನು ಹೋಗಲ್ರಿ, ಮನೆಯೊಳಗೆ ಇರ್ತೀನಿ ಈಗ. ಮನೇಲಿ ಇದೆಯಾ? ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಮ್ಮ. ಕಾಳಿಕಾದೇವಿ. ಕಾಳಿಕಾದೇವಿ, ಹಾ. ತುಂಬ ಸಂತೋಷ. ಎಲ್ಲಿ? ಶಿರ್ಸಂಗಿ ಕಾಳಿಕಾದೇವಿನ? ಹೌದ್ರಿ. ಒಳ್ಳೇದಾಗಲಿ. ಶಿರ್ಸಂಗಿ ಕಾಳಿಕಾದೇವಿ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ, ತುಂಬ ಶಕ್ತಿಯುತವಾದಂಥ ದೇವಿ. ಹೋಗ್ತಾ ಇರ್ತೀರಾ ಆಗಾಗ? ತಾಯಿ ದರ್ಶನ ಮಾಡ್ತಾ ಇರ್ತೀರಾ? ಹೋಗ್ತಿರ್ತೀವ್ರಿ, ಅಮಾವಾಸ್ಯೆಗೊಮ್ಮೆ ಹೋಗಿ ಬರ್ತಿರ್ತೀವಿ. ಒಳ್ಳೇದಾಗಲಿ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹ ಸೆಟ್ ಆಗುವಂಥ ಯೋಗ ಫಲ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಯಾವುದೇ ಶಾಂತಿ, ಹೋಮ, ಹವನಗಳು ಯಾವುದೂ ಬೇಡ. ಈ ನವೆಂಬರ್ ಮುಗಿಲಿ, ಡಿಸೆಂಬರ್ ಫಸ್ಟ್ ವೀಕಿಂದ ಫೆಬ್ರವರಿ 18ನೇ ತಾರೀಕು ಒಳಗಡೆ ನಿಮ್ಮ ಜಾತಕಕ್ಕೆ ಗುರು ಚೆನ್ನಾಗಿರೋದ್ರಿಂದ ಈ ಸಮಯದಲ್ಲಿ ಬರ್ತಕ್ಕಂತಹ ವರನ ಜಾತಕ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಿಷ್ಟು ಈಗ ಸರಿಯಾದ ಸಮಯ. ಇಲ್ಲಿವರೆಗೂ ಬರೋದು ಬಿಡೋದು ಅಥವಾ ಬಂದದ್ದು ಸೆಟ್ ಆಗದಿರ ಇರ್ತಕ್ಕಂಥದ್ದು, ನಿನ್ನ ಮನಸ್ಸು ಒಪ್ಪದಿರ ಇರ್ತಕ್ಕಂಥದ್ದು, ಅಥವಾ ಅವರೊಪ್ಪರ ನೀವೊಪ್ಪರ ಅವರೊಪ್ಪಲ್ಲ, ಇದೆಲ್ಲ ಬರುತ್ತೆ. ಆದರೆ ಈಗ ಡಿಸೆಂಬರ್ ಫಸ್ಟ್ ವೀಕಿಂದ ನವೆಂಬರ್ 18ರವರೆಗೆ ಅದರೊಳಗಡೆ ನಿಮಗೆ ಕಾರ್ಯಸಿದ್ಧಿ ಆಗುವಂಥ, ನಿಮ್ಮ ಮನಸ್ಸು ಒಪ್ಪುವಂಥ, ಎರಡೂ ಕಡೆ ಮನಸ್ಸು ಒಪ್ಪಿಕೊಂಡು ಒಂದು ಒಳ್ಳೆಯ ಸಂಸಾರವನ್ನು, ಸುಂದರವಾದಂಥ ಬದುಕು ಕಾಣಕ್ಕೆ ದಾರಿ ಆಗುತ್ತೆ. ಯಾವುದೇ ಜಾತಕದಲ್ಲಿ ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಕಾರ್ಯಸಿದ್ಧಿ ಆಗುವಂಥದ್ದು. ಹೆದರಬೇಡ, ಒಳ್ಳೇದಾಗುತ್ತೆ. ಒಳ್ಳೆ ಕಡೆ ಸಂಬಂಧನೇ ಸೆಟ್ ಆಗುತ್ತೆ. ಒಳ್ಳೇದಾಗ್ಲಿಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾವು ಮಾನೂರು ತಾಲೂಕಿನ ಕರೆ ಮಾಡ್ತಾ ಇದ್ದೀರಿ ಸರ್. ಅಮ್ಮ, ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಬೇಕೇನೋ, ಸ್ವಲ್ಪ ನೋಡ್ಕೊಳ್ಳಿ ತಾಯಿ. ಮೊಬೈಲ್ನ ತಾವು ಮಾತಾಡ್ತಾ ಇರೋದೆಲ್ಲ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೇಳಿ ಸರ್. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆಯಮ್ಮ, ಸ್ಪಷ್ಟತೆ ಇಲ್ಲ. ಇವಾಗ ಆಚೆ ಬಂದಿದ್ದೀನಿ ಸರ್. ಈಗ ಓಕೆ ಅಮ್ಮ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ?
ಹಾಂ ತಿಳ್ಕೊಬೋದು ಸರ್. ಹಾಂ ಹೇಳಿ ತಾಯಿ, ತಮ್ಮ ಹೆಸರು? ನಮ್ಮ ಹೆಸರು ರತ್ನಮ್ಮ ಅಂತ. ರತ್ನಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ ಸರಿ ಸರ್. ಹಲೋ. ಹಲೋ ನಮಸ್ಕಾರ ಸರ್ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರಗಳು ಸರ್ ಗುರೂಜಿ ನಿಮ್ಗೆ. ನಮಸ್ತೆ ಅಮ್ಮ, ಹೇಳು ತಾಯಿ. ತುಂಬಾ ವಾಸ್ಕಲ್ನಿಕ ಮಾಡ್ತಾ ಇದ್ದೀರಿ ಸರ್. ನಿಮ್ಗೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ 4 ಜನ ಮಕ್ಕಳು ನಮ್ಗೆ. ಮಕ್ಕಳ ಕಾಲ ಮದುವೆ ಆಯ್ತು, ಮನೆ ಕಟ್ಟಬೇಕಂತೀನಿ. ಮನೆ ಕಟ್ಟಕ್ಕೆ ಅನುಕೂಲ ಆಗ್ತದ ಇಲ್ಲ ಅಂತ ಕೇಳ್ತಾ ಇದ್ದೀನಿ ಸರ್ ಗುರೂಜಿ. ಆಗತ್ತೆ, ಧೈರ್ಯ ತನ್ಕೊಮ್ಮ. 4 ಜನ ಮಕ್ಕಳಿಗೂ ಮದುವೆ ಮಾಡಿದ್ರಾ? ಮಾಡಿದ್ದೀರಿ ಸರ್, ಅವ್ರ ಕಿರಾಕ್ ಮೇಲೆ ಇಲ್ಲ. ಆಗತ್ತೆ. ಮಕ್ಕಳನ್ನ ದೊಡ್ಡವ್ರನ್ನ ಮಾಡಿ ಮಕ್ಕಳಿಗೆ ಮದುವೆ ಮಾಡಿ ಇಷ್ಟೆಲ್ಲ ಜವಾಬ್ದಾರಿ ಸಾಗಿಸಿರ್ತಕ್ಕಂಥ ನಿನ್ನ ಕೆಲಸ ಏನು ಸಾಮಾನ್ಯವಾದ? ಎಷ್ಟು ಕಷ್ಟಪಟ್ಟರೆ ಈ ಕೆಲಸ ಮಾಡೋಕ್ಕಾಗತ್ತಮ್ಮ? ಸಾಕಷ್ಟು ದುಡ್ಡು ಕಾಸು ಇಟ್ಕೊಂಡವ್ರೇನು ಸ್ವಂತ ಮನೇಲಿಲ್ಲ. ಅಂಥದ್ದು ನೀನು ಇಷ್ಟೊಂದು ಕಷ್ಟಪಟ್ಟು ಮಕ್ಕಳನ್ನ ದೊಡ್ಡವ್ರು ಮಾಡ್ಬೇಕಾದ್ರೆ ಮನೆಯವರು ನೀವು ಏನು ಸಾಮಾನ್ಯವಾದ ಕೆಲಸ ಅಲ್ಲ, ಇದು ದೊಡ್ಡ ಕೆಲಸನೇ ಮಾಡಿದ್ದೀರಿ. ಮನೆಯೂ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಶೀಘ್ರದಲ್ಲೇ ಒಂದು ಸ್ವಂತ ಮನೆ ಮಾಡುವಂಥ ಯೋಗ ಫಲ ಇದೆ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು 5 ಭಾನುವಾರ ರಾಹುಕಾಲದಲ್ಲಿ 5 ಭಾನುವಾರ ರಾಹುಕಾಲದಲ್ಲಿ ಬಿಳಿ ಬಟ್ಟೆನಲ್ಲಿ 2 ಇಡೀ ಉದ್ದಿನ ಬೇಳೆ ಗಂಟು ಕಟ್ಟಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಗೋವು ಕಂಡ್ರೆ ಆ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡು. ಇದು ಭಾನುವಾರ ಮಾಡು. 4 ಅಥವಾ 5 ಭಾನುವಾರ ನೀನು ಮಾಡೋಷ್ಟರೊಳಗಾಗಿ ನೀನೇನು ಭೂಮಿ ಬಗ್ಗೆ ಚಿಂತನೆ ಮಾಡ್ತಿದ್ಯಾ, ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿದ್ಯಲ್ಲಮ್ಮ, ಅದು ಕೆಲಸ ಪ್ರಾರಂಭ ಆಗುತ್ತೆ. ಆಯ್ತು ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಸಮಾಧಾನದಲ್ಲಿದ್ದರೆ ಎಲ್ಲ ಕೆಲಸಗಳಲ್ಲೂ ಲಾಭವೇ ಇರುತ್ತೆ. ಆದರೆ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಬೇರೊಂದು ತರಹ ಅಲ್ಲಿ ಸಮಸ್ಯೆ ಎದುರಾಗ್ಬೋದು. ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕವಾಗಿ ಬರುವಂತಹ ಅಡಚಣೆಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಸಮಾಧಾನಕರವಾಗಿರಬೇಕಾದ್ರೆ ನೀವು ನಂಬಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಮಂತ್ರಾಲಯ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಅಕ್ಷತೆಯನ್ನು ಶ್ರೀರಕ್ಷೆಯಾಗಿ ತಲೆ ಮೇಲೆ ಇಟ್ಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಧಿಕವಾದಂತಹ ಲಾಭ. ಇದರ ಜೊತೆಗೆ ಮನೆಯಲ್ಲಿ ಫಸ್ಟು ನಿಮ್ಮ ಜನ್ಮದಾತರಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಂದೆಯ ಮಾತಿನಂತೆ ನಡೆದಿದೆ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಧನುರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದಿದೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಯೋಗ ಯಾಗ ಯಾವುದೇ ಯಜ್ಞ ಯಾಗಾದಿಗಳಾಗಿರಲಿ, ಯಾವುದೇ ಯೋಗವಾಗಲಿ ಬರಬೇಕಾದ್ರೆ ಅದಕ್ಕೆ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳ್ತಾರೆ. ಹಾಗೆ ಧನುರಾಶಿಯವರು ಇವತ್ತಿನ ದಿವಸ ದೇವರ ಪ್ರಾರ್ಥನೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಧಿಕವಾದಂತಹ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಸಾಕಷ್ಟು ಇದೆ. ಯಾರ ಮಾತು ಯಾರೂ ಕೇಳೋದಿಲ್ಲ. ಅವ್ರದ್ದೇ ಆದಂಥ ಪ್ರತ್ಯೇಕವಾದ ಮಾರ್ಗ, ಪ್ರತ್ಯೇಕವಾದಂಥ ಧರ್ಮ. ಅಂದರೆ ಯಾರ ಮಾತನ್ನು ಕೇಳಿ ನನಗಾಗಬೇಕಾದಾದ್ರೂ ಏನು, ಅಥವಾ ನಾನು ಹೇಗಿರಬೇಕೋ ಹಾಗೇ ಇರಬೇಕು, ಅಥವಾ ನನ್ನ ಬದುಕೇ ಹೀಗಿದೆ, ನಾನು ಹೀಗೇ ನಡಿಬೇಕು, ನಾನು ಇದರಲ್ಲಿ ಹೋದರೆ ಸುಂದರವಾದಂಥ ಮಾರ್ಗ ಕಂಡುಕೊಳ್ಬೋದು ಅಂತ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳಾಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಕಾಣಬಹುದು. ಈ ಸಮಯದಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರಗಳ ಕಡೆ ತಲೆ ಕೆಡಿಸ್ಕೊಳ್ಬಹುದು. ಹಾಗೆ ಯಾವುದು ಬೇಡವೋ ಅದರ ಕಡೆ ಹೆಚ್ಚು ಒಲವು ಕೊಡ್ಬೋದು. ಹಾಗಾಗಿ ಇಲ್ಲಿ ಜಾಗೃತರಾಗಿರಬೇಕು, ಎಚ್ಚರಿಕೆ ಆಗಿರಬೇಕು, ಮನೆ ದೇವರ ಪ್ರಾರ್ಥನೆ ಆಗಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಕುಲದೇವರ ಅನುಗ್ರಹ ಇದ್ದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಮಕರ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಮಾಡುವಂಥ ಕೆಲಸ ಎಲ್ಲವೂ ಸಹಿತ ಲಾಭವೇ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಉದ್ಭವ ಆಗ್ತಾ ಇದೆ. ಆದರೆ ಯಾರು ಬೇಕು, ಯಾರು ಹೇಳಿದ ಮಾತು ಕೇಳೋವಷ್ಟು ಮನಸ್ಥಿತಿ ಇಲ್ಲ. ಸರಿಯಾಗಿರ್ತಕ್ಕಂಥದ್ರ ಕಡೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ಎಷ್ಟು ಬೇಡವಾದಂಥ ವಿಚಾರಗಳನ್ನು ತಲೆ ತುಂಬ ತುಂಬಿಕೊಂಡಿದ್ದೀರಿ. ಅದರಲ್ಲೂ ಇವತ್ತಿನ ದಿವಸ ನಿಮ್ಮ ಸಂಬಂಧಿಕರಾಗಲಿ ಅಥವಾ ಕುಟುಂಬಸ್ಥರಾಗಲಿ ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರಾಗಲಿ ಅವ್ರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವುಂಟಾಗುವಂಥದ್ದು, ಸ್ವಲ್ಪ ಗರ್ಜನೆಗೊಳಗಾಗುವಂಥದ್ದು, ಮುಂಗೋಪದಲ್ಲಿ ನಿಲ್ಲುವಂಥದ್ದು, ಆಗಬೇಕಾಗಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಬಿಟ್ಟು ಬರ್ತಕ್ಕಂಥದ್ದು ಇದೆಲ್ಲವೂ ನಡೀಬೋದು. ಆದರೂ ಇವತ್ತಿನ ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತ ಮಹಾರಾಜರ ಆರಾಧನೆ ಮಾಡ್ತಾ, ದತ್ತಾತ್ರೇಯರ ಅನುಗ್ರಹ ಪಡೆಯೋದರಿಂದ ಒಂದಷ್ಟು ಅನುಕೂಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಶೀತಬಾಧೆಯಿಂದ ನರಳುವಂಥದ್ದು, ನೆಗಡಿ, ತಲೆನೋವು ಅಥವಾ ಮೈಕೈ ನೋವಿಂದ ಉಂಟಾಗುವಂಥದ್ದಾಗಲಿ, ಉದ್ಯೋಗಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗದಿರ ಇರ್ತಕ್ಕಂಥದ್ದಾಗಲಿ, ಅಥವಾ ಯಾರು ನನ್ನವರು ತನ್ನವರು ಅಂತ ಸರಿಯಾದ ಅರ್ಥ ಮಾಡ್ಕೊಳ್ಳೋದಿರ ಒಂದಷ್ಟು ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಮಕ್ಕಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಮಕ್ಕಳಿಗೆ ಪೋಷಕರು ಇವತ್ತಿನ ದಿವಸ ವಿದ್ಯಾರ್ಥಿಗಳ ಬದುಕಿಗೆ ಬೇಕಾದಂಥ ಒಂದಷ್ಟು ಭದ್ರ ಬುನಾದಿಯಾಗಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಯಾಕೆಂದರೆ ಓದುವ ಕಾಲದಲ್ಲಿ ಬೇರೊಂದು ಕಡೆ ಗಮನ ಕೊಟ್ಟು ಬೇರೇನೂ ನೋಡ್ತಾ ಕೂತ್ಕೊಂಡ್ರೆ ಅದು ಓದಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಮಂಜಸ ಅಲ್ಲ. ಹಾಗೆ ವಿದ್ಯಾರ್ಥಿಗಳ ಬದುಕಲ್ಲಿ ಒಂದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ಮಕ್ಕಳು ಯಾವುದೇ ಮಾರ್ಗದಲ್ಲಿ ನಡೀತಿದ್ರು, ಯಾವುದೇ ಅವರ ಮಾರ್ಗ ಬದಲಾಗಿದ್ದರೂ ಅವ್ರನ್ನ ಸರಿಯಾದ ದಾರಿ ಕರ್ಕೊಂಬರಬೇಕಾದ್ದು ಪೋಷಕರ ಆದ್ಯ ಕರ್ತವ್ಯ. ಹಾಗಾಗಿ ಪೋಷಕರು ಇವತ್ತಿನ ದಿವಸ ಮನೆ ಇರ್ತಕ್ಕಂಥ ತಂದೆ ತಾಯಿ ಅಥವಾ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಮಕ್ಕಳ ಬಗ್ಗೆ ಒಂದು ಹೆಜ್ಜೆ ಬಹಳಷ್ಟು ಆಲೋಚನೆ ಮಾಡಿ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಬಂದರೆ ಇವತ್ತಿನ ರಾಶಿಫಲದಲ್ಲಿ ಹೆಚ್ಚಿನ ಫಲಾಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ್ ಬೇಡ ಗುರುಜಿ. ಊರ್ ಬೇಡ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಶಶಿಕಲಾ ರೀ ಗುರುಜಿ. ಶಶಿಕಲಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹರಿ ಓಂ ರೀ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹರಿ ಓಂ ರೀ. ಹರಿ ಓಂ, ಹೇಳಮ್ಮ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಕನ್ನಡಾಂಬಿಕೆ ಜೈ ಜೈ. ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಳ್ಳೆಯದಾಗಲಿಮ್ಮ. ಗುರುಜಿ ಊರ್ ಬೇಡ ಗುರುಜಿ. ಹೇಳಮ್ಮ. ನಾವು ಬಹಳ ಕಷ್ಟದಲ್ಲಿದ್ದೀವಿ ಗುರುಜಿ. ಚಿಂತೆ ಮಾಡಬೇಡಮ್ಮ ತಾಯಿ. ಭಾರತಾಂಬೆ ನೆನೆಸಿದ್ಯಾ, ರಾಮರನ್ನೇ ನೆನೆಸಿದ್ಯಾ, ಕನ್ನಡಾಂಬೆ ನೆನೆಸಿದ್ಯಾ. ಇಷ್ಟೆಲ್ಲ ಒಂದು ಸಾತ್ವಿಕತೆ, ಧರ್ಮ, ಸಂಸ್ಕೃತಿಯಲ್ಲಿದೆಯಾ. ಇಷ್ಟೆಲ್ಲ ಇದ್ದಾಗ ನೋವು ನಲಿಯುವಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೂ ಒಂದು ಹೆಣ್ಣು ನೀನು ಹೆದರಿಸಬೇಕಾದಂಥದ್ದು ಸ್ವಲ್ಪ ಕಷ್ಟವೇ. ಆದರೂ ಹೆದರಿಸುವಂಥ ಪರಿಸ್ಥಿತಿ ಇವತ್ತು ನಿಂದಾಗಿರುತ್ತೆ. ಇರ್ಲಿಮ್ಮ, ಹೇಳು ಮಗು. ಗುರುಜಿ, ನಾವು ಈ ನಮ್ಮ ಮನೆಯವರು ನಾವು ಒಂದು ಕೆಲಸದಲ್ಲಿ ಇದ್ರಿ ಗುರುಜಿ. ಆ ಕೆಲಸ ಬಿಟ್ಟು ಸಮಾಜ ಸೇವೆ ಮಾಡ್ಬೇಕಂತ ಒಂದು ಪೀಳಿಗೆ ಬಂದಿವಿ ಗುರುಜಿ. ಅದು ಕಳೆದ 6 ವರ್ಷದಿಂದ ಮಾಡ್ಕೋತ ನಿಯತ್ತಾಗಿನೇ ಮಾಡ್ಕೋತ ಬಂದೀವಿ ಗುರುಜಿ. ಒಂದ್ ಸಮಾಜ ಸೇವೆ ಆಗಿರ್ಬೋದು, ದೇಶ ಸೇವೆ ಆಗಿರ್ಬೇಕು, ರಾಮನ್ ಸೇವೆ ಆಗಿರ್ಬೋದು, ಇವೆಲ್ಲ ಮಾಡ್ಕೋತ ಬಂದಿದ್ದೀವಿ ಗುರುಜಿ. ಎಲ್ಲ ಗುರುಜಿ ಅಷ್ಟೆಲ್ಲ ಮಾಡಿದ್ರು ನನ್ನ ಮನೆತನಕ್ಕೆ ಆರ್ಥಿಕ ಸಮಸ್ಯೆ ಅನ್ನೋದು ಇದಾಗ್ತಾ ಇಲ್ಲ ಗುರುಜಿ. ಅಷ್ಟೆಲ್ಲ ನಾವು ಯಾವುದೇ ಅಪೇಕ್ಷೆ ಪಡದೆ, 1 ರೂಪಾಯಿನೂ ಅಪೇಕ್ಷೆ ಪಡದೆ ನಮ್ಮ ಶ್ರಮ ಹಾಕಿ ನಾವು ಕೆಲಸ ಮಾಡ್ತಾ ಇದೀವಿ. ಎಲ್ಲ ಒಂದು ಕಡೆ ನಮಗೆ ಒಳ್ಳೇದಾಗುತ್ತೆ. ಭಗವಂತ ಕೈ ಹಿಡಿತಾನೆ. ನಿಮ್ಮಂತ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಪ್ರತಿ ಕ್ಷಣಕ್ಕೂ ನಮ್ಮ ಯಜಮಾನ್ರು ಗುರುವಿನ ಗುಲಾಮರಾಗು ತನಕ ದೊರೆಯದೆಲ್ಲ ಮುಕುತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಗುರುಜಿ. ಎಲ್ಲ ಒಂದ್ ಕಡೆ ನಮಗೆ ಸೋಲನೆ ಆಗ್ತಾ ಇದೆ ಗುರುಜಿ. ನನಗೆ ಭಾವನ ಮಕ್ಕಳು 3 ಜನ ಗುರುಜಿ. ಭಾವ ತೀರ್ಕೊಂಡಿದ್ದಾರೆ. ಒಬ್ಬ ಮಿಲಿಟರಿ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೂ ಆಗ್ತಾ ಇಲ್ಲ ಗುರುಜಿ. ಪಾಪ ಅದು ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಅದು ಆಗ್ತಾ ಇಲ್ಲ ಗುರುಜಿ. ಎಲ್ಲೋ ನಮ್ಮ ಇದೇ ರೀತಿ ಮುಂದುವರೆದ್ರೆ ನಾವು ಮುಂದೆ ಹೇಗೆ ಅನ್ನೋದು ಗುರುಜಿ. ತಾವು ದಯಮಾಡಿ ಇದಕ್ಕೆ ಸದ್ಯದಲ್ಲೇ ಪರಿಹಾರ ಸಿಗುತ್ತೆ. ಯಾರು ಮಿಲಿಟರಿ ಕೆಲಸಕ್ಕೆ ಮಿಲಿಟರಿಯಲ್ಲಿ ಹೋಗಿ ಭಾರತಾಂಬೆಯ ಗಡಿ ಭಾಗದಲ್ಲಿ ಸೇವೆ ಮಾಡಬೇಕು ಅಂತ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದಾನೆ ಅಂದ್ರಲ್ಲ, ಅವರ ಪ್ರಯತ್ನ ಶೀಘ್ರದಲ್ಲೇ ಫಲ ಸಿಗುತ್ತೆ. ಶೀಘ್ರದಲ್ಲೇ ಫಲ ಸಿಗುತ್ತೆ. ಅವ್ರಿಗೆ ಅನುಕೂಲ ಆಗುತ್ತೆ. ಅವರ ತಾಯಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಭಯಪಡಬೇಡಿ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಅಭಿವೃದ್ಧಿ ಆಗುತ್ತೆ. ನಿಮಗೆ ಸಿಗಬೇಕಾದಂಥ ಸ್ಥಾನಮಾನವೂ ಸಿಗುತ್ತೆ. ಒಳ್ಳೆಯ ಯೋಗ ಫಲ ಇದೆ. ಆದರೆ ಈ ಜನವರಿ 14ರವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ಲಾಭ ಇರತಕ್ಕಂಥದ್ದಲ್ಲ.
ಜನವರಿ 14 ಸಂಕ್ರಾಂತಿ ಆದ ನಂತರ ನಿಮ್ಮಲ್ಲಿ ಒಂದು ಹೊಸ ಬದುಕು ಕಾಣುತ್ತೆ, ಹೊಸ ಬೆಳಕು ಕಾಣುತ್ತೆ. ಇದು ಯಾರೊಬ್ಬರ ಜಾತಕದಲ್ಲಾದರೂ ಮನುಷ್ಯನ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಇದ್ದಾಗ ಆತ ಲಾಭ ಕಾಣಲಿಕ್ಕೆ ಆಗುವುದಿಲ್ಲ. ಹಾಗೆ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಒಂದಷ್ಟು ಲಾಭ ಗಳಿಸಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಸಮಯ ಬರಬೇಕು. ಬಹುಶಃ ಆ ಸಮಯ ನಿಮಗೆ ಜನವರಿ 14 ಆದ ನಂತರ ಸಿಗುತ್ತೆ. ನೀವು ಧೈರ್ಯವಾಗಿರಿ, ಒಳ್ಳೇದಾಗ್ಲಿ. ಹೇಳಮ್ಮ. ಗುರುಜಿ ಈಗ ಮಗಂದು ಆಗೇತ್ರಿ ಗುರುಜಿ. ಮೆರಿಟ್ ಒಳಗ್ ಒಂದು ಬಾಕಿ ಇದೆ ಗುರುಜಿ. ಅದ ಪಾಪ ಒಂದು ಪ್ರಯತ್ನ ಎಲ್ಲ ಮಾಡಿದ್ದಾನೆ ಗುರುಜಿ. ಶ್ರೀರಾಮನ ಅನುಗ್ರಹ ಇದೆ. ಪ್ರಯತ್ನ ಪಡಿ. ಆದಷ್ಟು ಬೇಗ ಅವ್ರಿಗೂ ಸಹಿತ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೊಸದುರ್ಗ ಸರ್. ಹಾ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಪಾರ್ವತಿ ಸರ್. ಪಾರ್ವತಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ ಕೊಡಿ ಸರ್. ಹಲೋ ಗುರುಜಿ ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಮ್ಮ ಮನೆಯವರಿಗೆ ಬ್ರೈನ್ ಆಪರೇಷನ್ ಆಗಿದೆ ಗುರುಜಿ. 2 ತಿಂಗಳು ಆಗಿದೆ ಗುರುಜಿ. 10-15 ಲಕ್ಷ ಖರ್ಚು ಮಾಡಿದೆ ಗುರುಜಿ. ನಮ್ಮ ಮಕ್ಕಳು 2 ಇದ್ದಾರೆ ಗುರುಜಿ, ಹೆಣ್ಮಕ್ಳು ಗುರುಜಿ. ಏನಂತ ಹೇಳಿ ಗುರುಜಿ. ಬ್ರೈನ್ ಆಪರೇಷನ್ ಅಂದ್ರೆ ಸ್ಟ್ರೋಕ್ ಆಗಿತ್ತಮ್ಮ? ಗೊತ್ತಾಗಿಲ್ಲ ಗುರುಜಿ. ರಾತ್ರಿ ಇದ್ದಂಗನೆ ಹಂಗ ಆಗಿತ್ತು ಗುರುಜಿ. ಬೆಳಗ್ಗೆ ಕರ್ಕೊಂಡು ಹೋಗಿದ್ದು ಗುರುಜಿ. ನಾವು ಬಂದಿದ್ವಿ ಗುರುಜಿ. ನೀವು ಸಿಂಗಾಪುರಿಗೆ ಹೋಗಿದ್ರಿ ಗುರುಜಿ. ಹೌದಮ್ಮ. ಎಲ್ಲಿ ಆಪರೇಷನ್ ಮಾಡ್ತಾ ಇರೋದಮ್ಮ? ಎಲ್ಲಿ ಮಾಡಿದ್ದಾರೆ? ನಿಮಾನ್ಸಲ್ ಮಾಡ್ತಿದ್ವಿ ಗುರುಜಿ. 2 ತಿಂಗಳಾಗಿದೆ ಗುರುಜಿ. 16ನೇ ತಾರೀಕಿಗೆ 2 ತಿಂಗಳು ಗುರುಜಿ. ಈಗ ಪರವಾಗಿಲ್ವಾ? ಮಾತಾಡ್ತಾ ಇದ್ದಾರಮ್ಮ? ಗುರುಜಿ ಮಾತಾಡ್ತಿದಾರೆ. ಓಡಾಡಕ್ ಬರ್ತಿರ್ಲಿಲ್ಲ ಅಂತ ಹೇಳಿ ಅದು ಎಂತದೇ ಬಾಡಿ ಎಲ್ಲ ಮಸಾಜ್ ಮಾಡ್ತಾರಲ್ಲ ಅಲ್ಲಿ ಸೇರ್ಸಿದೀವಿ ಗುರುಜಿ. ಇದು ಸ್ಟ್ರೋಕ್ ಆಗಿರೋದಮ್ಮ, ಬ್ರೈನ್ ಸ್ಟ್ರೋಕ್ ಅಂತ ಆಗಿರುತ್ತೆ. ಅದು BP ಜಾಸ್ತಿ ಆಗಿ ಬಹಳಷ್ಟು ಚಿಂತನೆ ಮಾಡ್ತಾ ಇರ್ತಾರೆ, ಯೋಚನೆ ಮಾಡೋದು ಜಾಸ್ತಿ ಇಟ್ಕೊಂಡಿದ್ದಾರೆ. ಅವ್ರ ಕೈಲಿ ಆಗದಿದ್ರೂ ಬಲವಂತ ಕೆಲಸ, ಯಾವುದೋ ಬಲವಾದಂಥ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಆಗ ಇಂಥದ್ದೆಲ್ಲ ಅಚಾತುರ್ಯಗಳಾಗೋಗ್ಬಿಡುತ್ತೆ. ಆದರೂ ಅದಾದ ಒಂದು ನೋಡಿಮ್ಮ, ಯಾರಿಗೇ ಆದರೂ ಇವತ್ತು ಎಲ್ಲರೂ ತಿಳ್ಕೊಳ್ಬೇಕಾದ ಒಂದು ವಿಚಾರ, ಬ್ರೈನ್ ಸ್ಟ್ರೋಕ್ ಅಂತ ಆದರೆ ಸ್ಟ್ರೋಕ್ ಆದ 6 ಗಂಟೆಗಳು, ಕಡಿಮೆ 5 ಗಂಟೆನೇ, ಜಾಸ್ತಿ 6 ಅಂದರೆ ಜಾಸ್ತಿ ಆಗ್ಬಿಡುತ್ತೆ. 5 hours 5 ಗಂಟೆ ಒಳಗಡೆ ಆದರೆ ಅದಕ್ಕೆ ಒಳ್ಳೆ ಇಂಜೆಕ್ಷನ್ ಇದೆ. ಇವಾಗ ಇಷ್ಟು ದಿವಸ ಅದಕ್ಕೆ ಕಂಡಿರಲಿಲ್ಲ. ಇಷ್ಟು ದಿವಸ ಅದಕ್ಕೆ ಇಂಜೆಕ್ಷನ್ ಸಿಗೋದು ಬಹಳ ಕಷ್ಟವಾಗಿತ್ತು. ಆದರೆ ಒಳ್ಳೆ ಸೂಪರ್ ಸ್ಪೆಷಾಲಿಟಿ, ಒಳ್ಳೆ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ 5 ಗಂಟೆ ಬ್ರೈನ್ ಸ್ಟ್ರೋಕ್ ಆದಂಥ 5 ಗಂಟೆ ಒಳಗಡೆ ಹಾಸ್ಪಿಟ್ಲ್ ಸೇರಿಕೊಂಡ್ರೆ ಆ ಒಂದು ಇಂಜೆಕ್ಷನ್ ಸಾಕು, ಅವ್ರು ಪುನಃ ಮನುಷ್ಯನಾಗಿ ಮಾಡ್ಬೋದು. ಗುರುಜಿ ನಾವು 1/2 ಅವರ್ಗೆ ಕರ್ಕೊಂಡು ಹೋಗಿದ್ವಿ ಗುರುಜಿ. 1/2 ಅವರ್ಗೆ ಕರ್ಕೊಂಡು ಹೋಗಿದ್ವಿ ಗುರುಜಿ. ಎಲ್ಲ ಇಂಜೆಕ್ಷನ್ ಎಲ್ಲ ಮಾಡಿದಾರೆ ಗುರುಜಿ. ಆ ಇಂಜೆಕ್ಷನ್ ಮಾಡಿದ್ದಕ್ಕೆ ಅವರು ಬೇಗ ಚೇತರಿಸ್ಕೊಂಡಿರೋದು. ಇಲ್ಲಾಂದರೆ ಒಂದು ಕಡೆ ಲೆಫ್ಟೋ ರೈಟೋ ಪೂರ್ತಿ ಕಣ್ಣು ಕೈ ಇದು ಕಿವಿ ಮೂಗು ಎಲ್ಲ ಇದಾಗ್ಬಿಡುತ್ತೆ, ಲ್ಯಾಪ್ಸ್ ಆಗಿಬಿಡುತ್ತೆ. ಇಲ್ಲ ಗುರುಜಿ, ಎಲ್ಲ ಚೆನ್ನಾಗಿದ್ದಾರೆ ಗುರುಜಿ. ಬಿಡಿ, ಇನ್ನೂ ಚೆನ್ನಾಗಾಗಲಿ. ದೇವರ ಆಶೀರ್ವಾದ ಇದೆ, ಹೆದರಬೇಡಿ. ನೀವು ಶ್ರಮ ತಗೊಂಡು ಅಷ್ಟರಲ್ಲಿ ಮಾಡಿದಿರಲ್ಲ. ರಾತ್ರಿ ಮಲಗಿದಾಗ ಚೆನ್ನಾಗಿದ್ದು ಬೆಳಿಗ್ಗೆ ಈ ಥರ ಆಗಿತ್ತಮ್ಮ. ಎಷ್ಟೊತ್ತಿಗೆ ಆಯ್ತಿದ್ದು? ಬೆಳಿಗ್ಗೆ 4 ಗಂಟೆಗೆ ಗುರುಜಿ. ಸಾಮಾನ್ಯ ಬೆಳಗಿನ ಜಾವನೇ ಆಗೋದು. ಸ್ಟ್ರೋಕ್ ಹೊಡಿತಕ್ಕಂಥದ್ದೆಲ್ಲ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ ಮಧ್ಯದಲ್ಲಿ ಒಂದ್ಸತಿ ರೀಸಸ್ಗೆ ಎದ್ದೇಳ್ತಾರಲ್ಲ, ಆ ಸಮಯದಲ್ಲಿ ಎದ್ದಾಗ ಸಡನ್ BP ರೈಸ್ ಆಗುತ್ತೆ. ಆವಾಗ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಯಾರೊಬ್ಬರಾದ್ರೂ ಸಹಿತ ರಾತ್ರಿ ಹೊತ್ತು ಎದ್ದೇಳಬೇಕಾದ್ರೆ ಹಾಸಿಗೆಯಿಂದ ಎದ್ದು 1-2 ನಿಮಿಷ ಹಾಸಿಗೆ ಮೇಲೆ ಕೂತ್ಕೊಂಡು ತದನಂತರ ಎದ್ದು ನಿಂತ್ಕೋಬೇಕು. ಹಾಸಿಗೆಯಿಂದ ಸಡನ್ನಾಗಿ ಎದ್ದು ನಿಂತ್ಕೊಳ್ಬಾರ್ದು. ಮತ್ತು ರಾತ್ರಿ ಮೂತ್ರ ವಿಸರ್ಜನೆಗೆ ಹೋಗುವಂಥವ್ರು ರಾತ್ರಿ ಹೊತ್ತು ಯಾರೇ ಆದರೂ ಎಲ್ಲರಿಗೂ ಅನ್ವಯಿಸುವಂಥ ವಿಚಾರ ಇದು. ರಾತ್ರಿ ಮೂತ್ರ ವಿಸರ್ಜನೆಗೆ ಅಂತ ಎದ್ದೇಳಬೇಕಾದ್ರೆ ಎದ್ದು ಸಡನ್ನಾಗಿ ನೀವು ಬಚ್ಚಲ ಮನೆಗೆ ಹೋಗಬಾರ್ದು. ಎದ್ದು 1-2 ನಿಮಿಷ ಹಾಸಿಗೆ ಮೇಲೆ ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಎಲ್ಲ ಸುತ್ತಮುತ್ತ ನೋಡಿ ಅನಂತರ ನಿಧಾನಕ್ಕೆ ಎದ್ದು ಆಚೆಗೆ ನಡ್ಕೊಂಡು ಹೋಗ್ಬೇಕು. 2 ಹೆಜ್ಜೆ ನಡಿಬೇಕು. ಸಡನ್ನಾಗಿ ಎದ್ದು ತುಂಬ ಅರ್ಜೆಂಟ್ ಆಗಿದೆ ಅಂತೇಳಿ ಅರ್ಜೆಂಟ್ ಆಗೋ ತನಕ ತಡೆಯೋದು. ಅರ್ಜೆಂಟ್ ಆದಮೇಲೆ ಎದ್ದು ಸಡನ್ನಾಗಿ ಹೋದರೆ ಈ ಥರ ಬ್ರೈನ್ ಸ್ಟ್ರೋಕ್ ಆಗುವಂಥ ಲಕ್ಷಣಗಳು ಭಾಳ ಇರುತ್ತೆ. ಎಚ್ಚರಿಕೆ ಇರಲಿ, ಎಲ್ಲರಿಗೂ ಅನ್ವಯಿಸುವಂಥ ವಿಚಾರ ಇದು. ಅಮ್ಮ, ನಿಮ್ಮ ಮನೆಯವ್ರಿಗೆ ಅನುಕೂಲ ಆಗುತ್ತೆ, ಹೆದರಬೇಡ. ಒಳ್ಳೇದಾಗಲಿ ತಾಯಿ. ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾಯಿ ತಿನಿಸು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯ ಕೃಪಾಶೀರ್ವಾದ ಇರಲಿ. ನಾಳೆ ಹುಣ್ಣಿಮೆ, ನಾಳೆಯ ತಂತ್ರಸಾರಕ್ಕೆ ತಾವೆಲ್ಲರೂ ಸಜ್ಜಾಗಿರಿ. ನಾಳೆ ನಡೆಸುವಂಥ ತಂತ್ರಸಾರ ಎಲ್ಲರಿಗೂ ಅನುಕೂಲ ಆಗಬೇಕು. ಎಲ್ಲ ವಾಸ್ತುಗಳಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗಬೇಕು. ಬರುವುದು ವರ್ಷಕ್ಕೆ 1 ಆವರ್ತಿ, ವರ್ಷಕ್ಕೆ 1 ಸರ್ತಿ ಬರ್ತಕ್ಕಂಥ ಈ ಕಾರ್ತಿಕ ಹುಣ್ಣಿಮೆಯನ್ನು ತಂತ್ರಸಾರದೊಂದಿಗೆ, ನಾಳೆ ನಡೆಸುವಂಥ ತಂತ್ರಸಾರದೊಂದಿಗೆ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕು. ತಂತ್ರಸಾರಿಗೆ ಏನೆಲ್ಲ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ವಿಳೆದೆಲೆ, ಜೊತೆಗೆ ಮಾವಿನೆಲೆ,
ಒಂದು ಬೆಟ್ಟದ ನೆಲ್ಲಿಕಾಯಿ ಕೊಂಬಿನ ಒಂದಿಷ್ಟು ಸಣ್ಣ ಕಡ್ಡಿ 3 ಇಂಚಷ್ಟು ಕಡ್ಡಿ, ಒಂದು ತುಳಸಿ ಕಡ್ಡಿ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಸುಣ್ಣ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ದೀಪ ಅಂದರೆ ತುಪ್ಪದ ಬತ್ತಿ, ಇದಿಷ್ಟನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತ ಒಳಿತಾಗುತ್ತೆ. ನಾಳೆ ನಮ್ಮೊಂದಿಗೆ ನೀವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ.